Hello students. So let us start the next chapter, that is principle of inheritance and variation. ಸೊ ಈ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಅನ್ನುವಂಥದ್ದು ಬಹಳನೇ ಇಂಪಾರ್ಟೆಂಟ್ ಟಾಪಿಕ್. ಯಾಕೆಂತಂದರೆ ಈ ಜೆನೆಟಿಕ್ಸಲ್ಲಿ ಎರಡು ಯೂನಿಟ್ಸ್ ಬರುತ್ತೆ, ಒಂದು ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ಇನ್ನೊಂದು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಸೊ ದಿಸ್ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ಎವಲ್ಯೂಷನ್, ಈ ಮೂರೂ ಚಾಪ್ಟರ್ಗಳನ್ನು ನೀವು ಪರ್ಫೆಕ್ಟ್ ಮಾಡಿಬಿಟ್ರೆ ಆರಾಮ್ಸೆ ಥಿಯರಿ ಎಕ್ಸಾಮ್ಸ್ ಪಾಸ್ ಮಾಡ್ಬೋದು. ಮೋರ್ ದ್ಯಾನ್ 35 ಮಾರ್ಕ್ಸ್ ನಿಮಗೆ ಸಿಗುತ್ತೆ ಮೂರು ಚಾಪ್ಟರಿಂದ. ಸೊ ದ್ಯಾಟ್ ಈಸ್ ವೈ ದೀಸ್ 3 ಚಾಪ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಫಸ್ಟ್ ಚಾಪ್ಟರ್ ದಟ್ ಈಸ್ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಇದು ಥಿಯರಿಗೂ ಅಷ್ಟೇ ಇಂಪಾರ್ಟೆಂಟ್ ಇದೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ CET, ನೀಟ್, ಸೊ ಅವುಗಳಿಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಈ ಚಾಪ್ಟರ್ ಬಂದುಬಿಟ್ಟು ಜೆನೆಟಿಕ್ಸಲ್ಲಿ ಬರುವಂಥ ಒನ್ ಆಫ್ ದಿ ಟಾಪಿಕ್ ಜೆನೆಟಿಕ್ಸ್. ವಾಟ್ ಈಸ್ ಜೆನೆಟಿಕ್ಸ್? Genetics means it is the branch of biology that deals with the study of inheritance and variation. What is genetics? Genetics is the branch of biology that deals with the study of inheritance and variation. ಇನ್ಹೆರಿಟೆನ್ಸ್ ಮತ್ತು ವೇರಿಯೇಷನ್ಗಳ ಬಗ್ಗೆ ಸ್ಟಡಿ ಮಾಡುವಂಥ ಒಂದು ಯಾವುದು ಜೀವಶಾಸ್ತ್ರದ ಶಾಖೆಗೆ ಏನಂತ ಕರಿತೀವಿ? ಜೆನೆಟಿಕ್ಸ್ ಅಂತ ಕರಿತೀವಿ. ಸೊ ಈ ಜೆನೆಟಿಕ್ಸಲ್ಲಿ ಎರಡು ವರ್ಡ್ಸ್ ಬಂತು, ಒಂದು ಇನ್ಹೆರಿಟೆನ್ಸ್, ಇನ್ನೊಂದು ವೇರಿಯೇಷನ್. ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಅಂತ ಎರಡು ಟರ್ಮ್ಗಳು ಬಂತು. ದೆನ್ ವಾಟ್ ಈಸ್ ಇನ್ಹೆರಿಟೆನ್ಸ್? ಇನ್ಹೆರಿಟ್ ಅಂದರೆ ಅರ್ಥ ಏನು? The transmission of characters from parent to the progeny. The transmission of characters from the parent to the progeny is called as the inheritance. What is inheritance? Inheritance is the transmission of characters from parent to its progeny. ಸೊ ಪೇರೆಂಟ್ಸಿಂದ ತನ್ನ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುವಂಥ ಒಂದು ಕ್ಯಾರೆಕ್ಟರ್ಗಳಿಗೆ ನಾವೆಂತ ಕರಿತೀವಿ? ದಟ್ ಪ್ರೊಸೆಸ್ ಈಸ್ ಕಾಲ್ಡ್ ಆಸ್ ದ ಇನ್ಹೆರಿಟೆನ್ಸ್. ವಾಟ್ ಈಸ್ ಜೆನೆಟಿಕ್ಸ್? ಜೆನೆಟಿಕ್ಸ್ ಈಸ್ ಅ ಬ್ರಾಂಚ್ ಆಫ್ ಬಯಾಲಜಿ ದಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಅಂದರೆ ಕ್ಯಾರೆಕ್ಟರ್ಗಳು ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡುವಂಥ ಒಂದು ಜೀವಶಾಸ್ತ್ರದ ಶಾಖೆಗೆ ಜೆನೆಟಿಕ್ಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಇನ್ಹೆರಿಟೆನ್ಸ್ ಅಂತಂದರೆ ಇಟ್ ಈಸ್ ದ ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟ್ ಟು ಇಟ್ಸ್ ಪ್ರೋಜನಿ ಈಸ್ ಕಾಲ್ಡ್ ಆಸ್ ದಿ ಇನ್ಹೆರಿಟೆನ್ಸ್. ದಿಸ್ ಇನ್ಹೆರಿಟೆನ್ಸ್ ಈಸ್ ಅ ಬೇಸಿಸ್ ಆಫ್ ಹೆರಿಡಿಟಿ. ಇಟ್ ಈಸ್ ಅ ಬೇಸಿಸ್ ಆಫ್ ಹೆರಿಡಿಟಿ ಅಂತ ಕರಿತೀವಿ. ಸೊ ಹಂಗಿತ್ತಂದರೆ ವೇರಿಯೇಷನ್ ಅಂದರೆ ಏನು? ವೇರಿಯೇಷನ್ ಅಂತಂದರೆ ದ ಡಿಫರೆನ್ಸಸ್ ಅಮಾಂಗ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಪೇರೆಂಟ್ ಆ್ಯಂಡ್ ಇಟ್ಸ್ ಪ್ರೋಜನಿ. ಡಿಫರೆನ್ಸಸ್ ಅಮಾಂಗ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಪೇರೆಂಟ್ ಆ್ಯಂಡ್ ಇಟ್ಸ್ ಪ್ರೋಜನಿ. ಅಂದರೆ ನೋಡ್ರಿ, ಈಗ ತಂದೆ ತಾಯಿಯಲ್ಲಿರುವಂಥ ಕ್ಯಾರೆಕ್ಟರ್ಗಳೇ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗ್ತಾವೆ, ಹೌದಾ? ಸೊ ತಂದೆ ತಾಯಿಯಲ್ಲಿರುವಂಥ ಕ್ಯಾರೆಕ್ಟರ್ಗಳು ಮಕ್ಕಳಿಗೆ ಟ್ರಾನ್ಸ್ಫರ್ ಆಗ್ತಾವೆ ಅಂದರೆ ಎಕ್ಸಾಕ್ಟ್ಲಿ ಸೇಮ್ ಆಗೋದಿಲ್ಲ. ಕೆಲವೊಂದಿಷ್ಟು ಕ್ಯಾರೆಕ್ಟರ್ಗಳು ಸೇಮ್ ಅನ್ನಿಸ್ತಾವು, ಕೆಲವೊಂದಿಷ್ಟು ಕ್ಯಾರೆಕ್ಟರು ಬೇರೆ ಅನ್ನಿಸ್ತಾವು. ಯಾಕಂದರೆ ಇಲ್ಲಿ ತಂದೆ ಮತ್ತು ತಾಯಿ ಇಬ್ಬರ ಕ್ಯಾರೆಕ್ಟರ್ ಸೇರಿಕೊಂಡು ಒಂದು ಹೊಸ ಕ್ಯಾರೆಕ್ಟರ್ ಫಾರ್ಮ್ ಆಗಿರ್ತದೆ. ಆ ಹೊಸ ಕ್ಯಾರೆಕ್ಟರ್ ಫಾರ್ಮ್ ಆದರೂ ಕೂಡ ಏನಿರುತ್ತೆ ಅಂತಂದರೆ ಒಂದು ಸ್ವಲ್ಪ ತಂದೆ ಹೆಂಗೆ ಅಥವಾ ಒಂದು ಸ್ವಲ್ಪ ತಾಯಿ ಹೆಂಗೆ ಇರ್ತದೆ, ಮೂಗ, ಕಣ್ಣ, ಹೌದಲ್ಲ? ಸೊ ಅದಕ್ಕೆ ನಾವೆಂತ ಕರಿತೀವಿ? ದಟ್ ಈಸ್ ವೇರಿಯೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ದ ಕ್ಯಾರೆಕ್ಟರ್. ವಾಟ್ ಈಸ್ ದ ಕ್ಯಾರೆಕ್ಟರ್? ಇಟ್ ಈಸ್ ಅ ಹೆರಿಟೇಬಲ್ ಫೀಚರ್ ಅಮಾಂಗ್ ದಿ ಪೇರೆಂಟ್ ಆ್ಯಂಡ್ ದಿ ಆಫ್ಸ್ಪ್ರಿಂಗ್. ಹೆರಿಟೇಬಲ್ ಫೀಚರ್ ಅಮಾಂಗ್ ದಿ ಪೇರೆಂಟ್ ಆ್ಯಂಡ್ ದ ಆಫ್ಸ್ಪ್ರಿಂಗ್ ಈಸ್ ಕಾಲ್ಡ್ ಆಸ್ ದಿ ಕ್ಯಾರೆಕ್ಟರ್. ಆ ತಂದೆ ತಾಯಿ ಮತ್ತು ಆ ಮಕ್ಕಳಲ್ಲಿ ತಂದೆ ತಾಯಿಯಿಂದ ಮಕ್ಕಳಲ್ಲಿ ಟ್ರಾನ್ಸ್ಫರ್ ಆಗುವಂಥ ಗುಣಕ್ಕೆ ಏನಂತ ಕರಿತೀವಿ? ದಟ್ ಈಸ್ ಕಾಲ್ಡ್ ಆಸ್ ದಿ ಕ್ಯಾರೆಕ್ಟರ್. ಫಾರ್ ಎಕ್ಸಾಂಪಲ್, ಐ ಕಲರ್ ಈಸ್ ಅ ಕ್ಯಾರೆಕ್ಟರ್, ಸ್ಕಿನ್ ಕಲರ್ ಈಸ್ ಅ ಕ್ಯಾರೆಕ್ಟರ್, ಹೈಟ್ ಈಸ್ ಅ ಕ್ಯಾರೆಕ್ಟರ್, ಡಾರ್ಫಿಸಮ್ ಈಸ್ ಅ ಕ್ಯಾರೆಕ್ಟರ್, ಹೇರ್ ಕ್ಯಾರೆಕ್ಟರ್. ಸೊ ಈ ರೀತಿ ಕ್ಯಾರೆಕ್ಟರ್ಸ್ ಬರ್ತವೆ. ಟ್ರೇಟ್, a variation of character is called as the trait. What is trait? Variation of character is called as the trait. Variants of the characters called as the trait. ಆ ಕ್ಯಾರೆಕ್ಟರ್ಲಿ ಇರುವಂಥ ಡಿಫ್ರೆಂಟ್ ವಿಧಗಳು. ಫಾರ್ ಎಕ್ಸಾಂಪಲ್, ಐ ಕಲರ್ ಈಸ್ ಅ ಕ್ಯಾರೆಕ್ಟರ್. ಆ ಐ ಕಲರಲ್ಲಿ ಡಿಫ್ರೆಂಟ್ ವೇರಿಯೇಷನ್ಸ್ ಬರ್ತಾವಲ್ಲ, ದೋಸ್ ಆರ್ ಕಾಲ್ಡ್ ಆಸ್ ದಿ ಟ್ರೇಟ್ಸ್ ಅಂತ ಕರಿತೀರಿ. ಫಾರ್ ಎಕ್ಸಾಂಪಲ್, ಐ ಕಲರ್ ಒಳಗೆ ಬ್ರೌನ್ ಐ ಇರ್ಬೋದು, ಬ್ಲೂ ಐ ಇರ್ಬೋದು,
ಹೌದಾ ಇಲ್ಲ? ಸೊ ಬ್ಲ್ಯಾಕ್ ಐಸ್ ಇರ್ಬೋದು, ಈ ಥರ ಚೇಂಜ್ ಆಗ್ತದೆ ನೋಡಿ. ದಟ್ ಈಸ್ ಕಾಲ್ಡ್ ಆಸ್ ದಿ ವೇರಿಯೇಷನ್ ಅಮಾಂಗ್ ದಿಸ್ ಕ್ಯಾರೆಕ್ಟರ್ಸ್ ದಟ್ ಈಸ್ ಕಾಲ್ಡ್ ಆಸ್ ದಿ ಟ್ರೇಟ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಬೇಸಿಕ್ ಡೆಫಿನಿಷನ್ಸ್ ಫಾರ್ ದಿಸ್ ಚಾಪ್ಟರ್. ಇನ್ನೊಂದಿಷ್ಟು ಅದ ನೋಡು, ಅಲೀಲ್. ಈಗ ನೋಡು, ಟಾಲ್ನೆಸ್ಗೆ ತಗೊಂಡ್ರೆ ಟಿ ಈಸ್ ದ ಜೀನ್ ಫಾರ್ ಟಾಲ್ನೆಸ್. ಟಿ ಈಸ್ ದ ಜೀನ್ ಫಾರ್ ಟಾಲ್ನೆಸ್ ಅಂತ ಹೇಳ್ತೀವಿ. ಟಾಲ್ಗೆ ತಗೊಂಡ್ರೆ, ಟಾಲ್ ಅಂತ ನಾವು ಎಕ್ಸಾಂಪಲ್ ತೊಗೊಂಡ್ವಿ ಅಂದರೆ, ಟಾಲ್ ಎತ್ತರಕ್ಕೆ ನಾವು ಎಕ್ಸಾಂಪಲ್ ಅಂತ ತಗೊಂಡ್ವಿ ಅಂತಂದ್ರೆ, ಈ ಟಾಲ್ನೆಸ್ಗೆ ರೆಸ್ಪಾನ್ಸಿಬಲ್ ಇರುವಂತಹ ಒಂದು ಜೀನ್ ದಟ್ ಈಸ್ ಟಿ ಅಂತೀವಿ. ಓಕೆ, ಟಿ ಅಂತೀವಿ. ಡಾರ್ಫ್ನೆಸ್ ತಗೊಳ್ಳೋನು, ಕುಬ್ಜತೆ ಅನ್ನೋನು, ಕುಬ್ಜತೆಗೆ ಡಾರ್ಫ್ನೆಸ್ಗೆ ರೆಸ್ಪಾನ್ಸಿಬಲ್ ಇರುವಂಥ ಕ್ಯಾರೆಕ್ಟರ್ನ ನಾವು ಸ್ಮಾಲ್ ಟಿ ಅಂತ ತಗೊಳ್ಳೋನು. ಸೊ ಹಂಗಿತ್ತಂದ್ರೆ ಒಂದು ಜೀವಿಯ ಬಾಡಿ ಒಳಗೆ ಒಂದು ಜೀವಿ ಎತ್ತರ ಐತಿ ಅಂತಂದ್ರೆ ಅಲ್ಲಿ ಬರೀ ಟಿ ಇರೋದಿಲ್ಲ, ರೈಟ್? ಬರೀ ಒಂದು ಜೀವಿ ಕುಬ್ಜ ಅದ ಅಂತಂದ್ರೆ ಅದರಲ್ಲಿ ಬರೀ ಸ್ಮಾಲ್ ಟಿ ಇರೋದಿಲ್ಲ, ರೈಟ್? ಸೊ ಅಲ್ಲಿ ಏನಿರ್ತದವು, ಈ ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ಎರಡೂ ಇರ್ತಾವು. ದಿಸ್ ಈಸ್ alternate pair of genes is called as the allele. Alternate pair of genes called as the allele. What is allele? Allele is the alternate form of gene. Alternate form of gene is called as the allele. They are present on the same locus of the homologous chromosome. ಹೋಮೋಲೋಗಸ್ ಕ್ರೋಮೋಸೋಮ್ನ ಒಂದು ಲೋಕಸ್ ಒಳಗೆ ಒಂದೇ ಪಾಯಿಂಟ್ ಒಳಗಿರುವಂತಹ ಒಂದೇ ಕ್ಯಾರೆಕ್ಟರನ್ನು ಕೋಡ್ ಮಾಡುವಂತಹ ಆಲ್ಟರ್ನೇಟ್ ಫಾರ್ಮ್ ಆಫ್ ಜೀನ್ಗಳಿಗೆ ನಾವೆಂತ ಕರಿತೀವಿ? ಅಲೀಲ್ಸ್ ಅಂತ ಕರಿತೀವಿ. ನೋಡು, ಕ್ಯಾಪಿಟಲ್ ಟಿ ಒಂದೇ ಇತ್ತು ಅಂದರೆ ಜೀನ್, ಸ್ಮಾಲ್ ಟಿ ಒಂದೇ ಇತ್ತು ಅಂದರೆ ಜೀನ್. ಇವೆರಡೂ ಸೇರಿದ್ದು ಅಂತಂದ್ರೆ ದೆನ್ ಇಟ್ ಬಿಕಮ್ಸ್ ದಿ ಅಲೀಲ್. ಎರಡು ಸೇರಿತ್ತು ಅಂದರೆ ಅಲೀಲ್ ಅಂತ ಕರಿತೀವಿ. ಆಲ್ಟರ್ನೇಟ್ ಫಾರ್ಮ್ಸ್ ಆಫ್ ಜೀನ್ಸ್ ಕಾಲ್ಡ್ ಆಸ್ ದಿ allele. These alleles are present on the same locus of the homologous chromosome. ಒಂದು ಹೋಮೋಲೋಗಸ್ ಕ್ರೋಮೋಸೋಮಿನ ಸೇಮ್ ಲೋಕಸ್ ಮೇಲೆ ಈ ಅಲೀಲ್ಗಳು ಇರ್ತವೆ. ಸೊ ಈ ಅಲೀಲಲ್ಲಿ ಎರಡು ವಿಧಗಳು ಬರ್ತವೆ. ದೇರ್ ಆರ್ ಟೂ ಅಲೀಲ್ಸ್. ದಟ್ ಈಸ್ ಒಂದು ಹೋಮೋಲೋಗಸ್, ಇನ್ನೊಂದು ಹೆಟ್ರೋಜೈಗಸ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಹೋಮೋಲೋಗಸ್? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, B is the gene present on the same locus of the homologous chromosome. ಎರಡು ಕ್ರೋಮೋಸೋಮಿನ ಸೇಮ್ ಪಾಯಿಂಟ್ ಒಳಗೆ ಇರುವಂತಹ ಜೀನ್ಗಳಿಗೆ ನಾವೆಂತ ಕರಿತೀವಿ? ಅಲೀಲ್ ಅಂತೀವಿ. ಸೊ ಎರಡೂ ಜೀನ್ಗಳು ಸೇಮ್ ಇದ್ದು ಅಂತಂದ್ರೆ ಹೋಮೋಜೈಗಸ್. ವಾಟ್ ಈಸ್ ಹೋಮೋಜೈಗಸ್? ದ ಕಂಡೀಷನ್ ಇನ್ ವಿಚ್ ಕ್ರೋಮೋಸೋಮ್ ಪೇರ್ ಕ್ಯಾರೀಸ್ ಸಿಮಿಲರ್ ಅಲೀಲ್ಸ್. ಕ್ರೋಮೋಸೋಮ್ pair carries the similar alleles of a gene called as the homozygous allele. What is homozygous allele? A condition in which chromosome pair carries the similar alleles of a gene called as the homologous or homozygous allele ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, capital T, small t, small t, small t, capital Y, small y, small y. So ಏನಿದೆಲ್ಲ, so these are called as the homozygous allele ಅಂತ ಕರಿತೀರಿ. homozygous allele also be called as the pure lines ಅಂತಾನು ಕರೀತಾರೆ. ಇವುಗಳಿಗೆ ಏನಂತಾರೆ? ಪ್ಯೂರ್ ಲೈನ್ಸ್ ಅಥವಾ ಟ್ರೂ ಬ್ರೀಡಿಂಗ್ ಅಂತಾನು ಕರೀತಾರೆ. homozygous allele ಅಂದ್ರೂ ಒಂದೇ, ಪ್ಯೂರ್ ಲೈನ್ಸ್ ಅಂದ್ರೂ ಒಂದೇ, ಅಥವಾ ಟ್ರೂ ಬ್ರೀಡಿಂಗ್ಸ್ ಅಂತಂದ್ರೂ ಒಂದೇ. ನೆಕ್ಸ್ಟ್, heterozygous. Heterozygous means it is a condition in which the chromosome pair carries the dissimilar alleles. ಇಲ್ಲಿ ನೋಡು, ಒಂದು ಕ್ಯಾಪಿಟಲ್ ಬಿ ಅದ, ಒಂದು ಸ್ಮಾಲ್ ಬಿ ಅದ. ಸೊ ಕ್ಯಾಪಿಟಲ್ ಬಿ, ಸ್ಮಾಲ್ ಬಿ ಇದ್ದಾಗ ಇಂಥ ಅಲೀಲ್ಗಳಿಗೆ ನಾವೇನಂತ ಕರಿತೀವಿ? ಡಿಸ್ಸಿಮಿಲರ್ ಜೀನ್ಸ್ ಅನ್ನ ಹೊಂದಿತ್ತು ಅಂತಂದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ದಿ ಹೆಟರೋಜೈಗಸ್. ಡಿಸ್ಸಿಮಿಲರ್ ಅಲೀಲ್ಗಳಿಗೆ ನಾವೆಂತ ಕರಿತೀವಿ? ಹೆಟರೋಜೈಗಸ್ ಅಲೀಲ್ ಅಂತ ಕರಿತೀವಿ. For example, capital T, small t, capital Y, small y, etc. So these are the heterozygous ಅಂತ ಕರಿತೀವಿ. ಇನ್ನೊಂದಕ್ಕೆ ಹೋಮೋಜೈಗಸ್ ಅಂತ ಕರಿತೀವಿ. ನೆಕ್ಸ್ಟ್, ಈಗ ಎರಡು ಹೇಳಿದೆ ನಾನು ಇಷ್ಟೊತ್ತು. ಏನು? ಕ್ಯಾಪಿಟಲ್ ಟಿ ಇರ್ತದ್ರಿ, ಇನ್ನೊಂದು ಸ್ಮಾಲ್ ಟಿ ಇರ್ತದೆ. ಇಲ್ಲಾಂದ್ರೆ ಕ್ಯಾಪಿಟಲ್ ಟಿ ಇರ್ತದೆ, ಕ್ಯಾಪಿಟಲ್ ಟಿ ಇರ್ತದೆ. ಕ್ಯಾಪಿಟಲ್ ಟಿ ಇತ್ತು ಅಂದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ದಿ ಹೋಮೋಜೈಗಸ್.
ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಇತ್ತಂದ್ರೆ ಅದಕ್ಕೆ ನಾವೆಂತ ಕರಿತೀವಿ ಹೆಟ್ರೋಜೈಗಸ್ ಅಂತ ಕರಿತೀವಿ, ರೈಟ್. ಸೊ ಹಂಗಿತ್ತಂದ್ರೆ ಒಂದು ನೋಡ್ರಿ ಕಂಡೀಷನ್ ತಗೋತೀನಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸೇರಿ ಕ್ಯಾಪಿಟಲ್ ಟಿ ಶೇರ್ ಇದೆ ಅಂತ ಅನ್ಕೋ. ಅವಾಗ ಕಾಣಿಸ್ಕೊಳ್ಳೋ ಕ್ಯಾರೆಕ್ಟರ್ ಕ್ಯಾಪಿಟಲ್ ಟಿ ರೆಸ್ಪಾನ್ಸಿಬಲ್ ಫಾರ್ ಟಾಲ್ನೆಸ್, ಕ್ಯಾಪಿಟಲ್ ಟಿ ರೆಸ್ಪಾನ್ಸಿಬಲ್ ಫಾರ್ ಟಾಲ್ನೆಸ್, ಎರಡೂ ಟಾಲ್ ಇರೋದ್ರಿಂದ ಈ ಅಲೀಲ್ ಯಾವ ಒಂದು ಕ್ಯಾರೆಕ್ಟರ್ ಕ್ಯಾರಿ ಮಾಡ್ತದೆ, ಇಟ್ ಕ್ಯಾರೀಸ್ ದಿ ಟಾಲ್ನೆಸ್, ಟಾಲ್ ಕ್ಯಾರಿ ಮಾಡ್ತದೆ, ರೈಟ್. ಸೊ ಇಫ್ ಇನ್ ದ ಕೇಸ್ ಇಟ್ ಈಸ್ ಕ್ಯಾಪಿಟಲ್ ಟಿ ದೆನ್ ದ ಕ್ಯಾರೆಕ್ಟರ್ ಈಸ್ ಟಾಲ್ ಇಟ್ ಸೆಲ್ಫ್, ಬಿಕಾಸ್ ಎರಡು ಟಾಲ್ ಜೀನ್ ಇದೆ ಅಂದಮೇಲೆ ಟಾಲ್ ಕಾಣಿಸ್ಕೊಳ್ಳುತ್ತೆ. ಈಗ ಇದನ್ನು ಡಾರ್ಫ್ ಜೀನ್, ಇದನ್ನು ಡಾರ್ಫ್ ಜೀನ್ ಇದೆ, ಹಾಗಾಗಿ ಅಲೀಲ್ ಹೋಮೋಜೈಗಸ್ ಐತಿ ಅಂದಮೇಲೆ ಕಾಣಿಸ್ಕೊಳ್ಳೋ ಕ್ಯಾರೆಕ್ಟರ್ ಆಟೋಮೆಟಿಕಲಿ ಏನಿರ್ತದೆ, ಡಾರ್ಫೇ ಇರುತ್ತೆ. ಸೊ ಡಾರ್ಫ್ ಇರುತ್ತೆ. ಅಕಸ್ಮಾತ್ ಆಗಿ ಇಫ್ ಒನ್ ಆಫ್ ದ ಜೀನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಟಾಲ್ನೆಸ್, ಅನದರ್ ಜೀನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡಾರ್ಫ್ನೆಸ್, ಒಂದು ಟಾಲ್ ಜೀನ್ ಅದ, ಒಂದು ಡಾರ್ಫ್ ಜೀನ್ ಅದ, ಅಂದ್ರೆ ಇಲ್ಲೊಂದು ಹೆಟರೋಜೈಗಸ್ ಅಲೀಲ್ ಅದ ಅಂತ ಅನ್ಕೋರಿ. ಆವಾಗ ಹೊರಗಡೆ ಕಾಣಿಸ್ಕೊಳ್ಳುವಂತ ಕ್ಯಾರೆಕ್ಟರ್ ಯಾವುದಿರುತ್ತೆ ಅಂದಾಗ ಅಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ, ದಟ್ ಈಸ್ ಅ ಡಾಮಿನೆಂಟ್, ಇನ್ನೊಂದು ರಿಸೆಸಿವ್ ಅಂತ ಬರುತ್ತೆ, ಡಾಮಿನೆಂಟ್ ಅಂಡ್ ರಿಸೆಸಿವ್ ಕ್ಯಾರೆಕ್ಟರ್ಸ್. ಸೊ ವಾಟ್ ಈಸ್ ಅ ಡಾಮಿನೆಂಟ್ ಅಂಡ್ ವಾಟ್ ಈಸ್ ರಿಸೆಸಿವ್? ಫಸ್ಟ್, the character which express itself in presence of another gene is called as the dominant ಅಂತ ಕರೀತೀರಿ. a character which express itself in presence of another in the heterozygous condition, a character which express itself in the heterozygous condition is called as the ಡಾಮಿನೆಂಟ್, ಈಸ್ ಕಾಲ್ಡ್ ಆಸ್ ದಿ ಡಾಮಿನೆಂಟ್. ಇಲ್ಲಿ ನೋಡ್ಬೋದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎರಡೂ ಸೇರಿದ್ದಾಗ ಯಾವುದು ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ ಎರಡರೊಳಗೆ ಯಾವುದು ಡಾಮಿನೆಂಟ್ ಅದ ಅದು ಕಾಣಿಸ್ಕೊಳ್ತದ. ಅರ್ಥ ಆಯ್ತು? ಯಾವುದು ಕಾಣಿಸ್ಕೊಳ್ತದೋ ಅದು ಡಾಮಿನೆಂಟ್ ಇರ್ತದ, ಯಾವುದು ಕಾಣಿಸ್ಕೊಳ್ಳಂಗಿಲ್ಲ ಅದು ರಿಸೆಸಿವ್ ಇರ್ತದೆ. ಹಾಗಾಗಿ ವಾಟ್ ಈಸ್ ಡಾಮಿನೆಂಟ್? ಡಾಮಿನೆಂಟ್ ಮೀನ್ಸ್ ಇಟ್ ಈಸ್ ದ ಕ್ಯಾರೆಕ್ಟರ್ which express itself in presence of another gene in the heterozygous condition. A character that express itself in the heterozygous condition is called as the dominant ಅಂತ ಹೇಳ್ತೀವಿ. ಸೊ ಡಾಮಿನೆಂಟ್ ಅಂತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಕ್ಲೆಫ್ಟ್ ಚಿನ್, ಹೌದು ಕ್ಲೆಫ್ಟ್ ಚಿನ್ ಕಾಣ್ತದ, ಕ್ಲೆಫ್ಟ್ ಚಿನ್ ಇಟ್ ಇಸ್ ಅ ಡಾಮಿನೆಂಟ್ ಕ್ಯಾರೆಕ್ಟರ್, ಹೌದು. ವಿಡೋಸ್ ಪೀಕ್, ಈಗ ಹಣೆ, ರೈಟ್. ಡಿಂಪಲ್ಸ್ ಡಾಮಿನೆಂಟ್ ಕ್ಯಾರೆಕ್ಟರ್. ಇವೆಲ್ಲ ನಮಗೆ ಎನ್ ಸಿ ಆರ್ ಟಿ ಬುಕ್ಕಲ್ಲಿ ಕೊಟ್ಟಿಲ್ಲ, ಡೋಂಟ್ ವರಿ ಅಬೌಟ್ ಇಟ್. ಸೊ ನೆಕ್ಸ್ಟ್ ರಿಸೆಸಿವ್ ಕ್ಯಾರೆಕ್ಟರ್. ವಾಟ್ ಈಸ್ ಅ ರಿಸೆಸಿವ್ ಕ್ಯಾರೆಕ್ಟರ್? ಅ ಕ್ಯಾರೆಕ್ಟರ್ which suppress itself in the heterozygous condition. A character which suppress itself in presence of the heterozygous condition. In the heterozygous condition is called as the recessive character. A character which suppress itself in the heterozygous condition is called as the, that is the recessive trait ಅಂತ ಕರಿತೀವಿ, ರಿಸೆಸಿವ್ ಕ್ಯಾರೆಕ್ಟರ್ ಅಂತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎರಡೂ ಸೇರಿದ್ದಾಗ ಯಾವುದು ಕಾಣಿಸ್ಕೊಳ್ತದೋ ಅದು ಡಾಮಿನೆಂಟ್, ಯಾವುದು ಕಾಣಿಸ್ಕೊಳ್ಳೋದಿಲ್ಲ ಅದು ರಿಸೆಸಿವ್. ಸೊ ಹಾಗಾಗಿ ಇಲ್ಲಿ ಡಾಮಿನೆಂಟ್ ಅಂತೇಳಿ ಈ ಟಾಲ್ ಕರಿತೀವಿ ಆ್ಯಂಡ್ ರಿಸೆಸಿವ್ ಅಂತೇಳಿ ಸ್ಮಾಲ್ ಟಿ ಕರಿತೀವಿ ಅಕಾರ್ಡಿಂಗ್ ಟು ಮೆಂಡಲ್. ಓಕೆ, ಅದು ಮುಂದುವರೆದಾಗ ನಾವು ತಿಳ್ಕೊತೀವಿ. ಪಿನೋಟೈಪ್, ಮತ್ತೊಂದು ಇಂಪಾರ್ಟೆಂಟ್ ಡೆಫಿನಿಷನ್, ಪಿನೋಟೈಪ್. Physical expression of a character is called as the phenotype. What is phenotype? The physical expression, external character, ಹೊರಗಡೆ ಕಾಣಿಸಿಕೊಳ್ಳುವಂಥ ಕ್ಯಾರೆಕ್ಟರ್ಗೆ ನಾವೆಂತ ಕರಿತೀವಿ? ಪಿನೋಟೈಪಿಕ್ ಕ್ಯಾರೆಕ್ಟರ್ ಅಂತ ಕರಿತೀವಿ. Genotype, the genetic constituent of a character. Genetic constitution of a character is called as the genotype. Physical expression of a character is a phenotype. ಹೊರಗಡೆಯಿಂದ ಕಾಣಿಸ್ಕೊಳ್ಳೋದು. Genetically ಹೆಂಗೈತಿ? That is called as the genotype. Okay, genetic constitution of a character is called as the genotype, and the physical appearance of a character, physical expression of a character is called as the phenotype. Hybrid ಅಂದ್ರೆ ಏನು? ನೀವೆಲ್ಲ ಕೇಳಿರ್ತೀರಿ, ಹೈಬ್ರಿಡ್ ಹಣ್ಣು ತರಕಾರಿ ಅದು ಇದು ಅಂತ. ಹೈಬ್ರಿಡ್ ಅಂದ್ರೆ ಏನು? ಸೊ ಇಟ್ ಈಸ್ ಅನ್ ಇಂಡಿವಿಜುವಲ್ ಪ್ರೊಡ್ಯೂಸ್ಡ್ ಬೈ ಮೇಟಿಂಗ್ ಅ ಜೆನೆಟಿಕಲಿ ಅನ್ಲೈಕ್ ಪೇರೆಂಟ್ಸ್
Phenotype is it is an individual which is produced by mating the genetically dissimilar, genetically unlike parents. ಎರಡು ಬೇರೆ ಬೇರೆ ರೀತಿಯಾದಂಥ ಪೇರೆಂಟ್ಗಳನ್ನು ಕ್ರಾಸ್ ಮಾಡೋದ್ರ ಮುಖಾಂತರ, ಮೇಟಿಂಗ್ ಮಾಡೋದ್ರ ಮುಖಾಂತರ ಪಡೆದಂತಹ ಒಂದು ಇಂಡಿವಿಜುವಲ್ಗೆ ಹೈಬ್ರಿಡ್ ಅಂತ ಕರಿತೀವಿ. ಸೊ ಇವೆಲ್ಲ ಬೇಸಿಕ್ ಡೆಫಿನಿಷನ್ಗಳು. ಈ ಬೇಸಿಕ್ ಡೆಫಿನಿಷನ್ಗಳನ್ನು ಈ ಚಾಪ್ಟರಲ್ಲಿ ಪದೇ ಯೂಸ್ ಮಾಡಲಾಗ್ತದೆ. ಹಾಗಾಗಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಬೇಸಿಕ್ ಕ್ಯಾರೆಕ್ಟರ್ಸ್. ಓಕೆ, ಈ ಬೇಸಿಕ್ ಡೆಫಿನಿಷನ್ ಪಕ್ಕಾ ಗೊತ್ತಿರಬೇಕು ಎಲ್ಲರಿಗೂ. ನೆಕ್ಸ್ಟ್, ಜಾನ್ ಗ್ರೆಗರ್ ಮೆಂಡಲ್. You can see he is the John Gregor Mendel. John Gregor Mendel, he is considered as the father of genetics. ಜಾನ್ ಗ್ರೆಗರ್ ಮೆಂಡಲನ್ನು ಏನಂತ ಕರೀತಾರೆ? ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರಿತೀವಿ. Why he is called as the father of genetics means the first experiments regarding the genetics given by John Gregor Mendel. ಈ ಜೆನೆಟಿಕ್ಸ್ ಬಗ್ಗೆ ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ಗಳನ್ನು ಸ್ಟಾರ್ಟ್ ಮಾಡಿದವರು ಜಾನ್ ಗ್ರೆಗರ್ ಮೆಂಡಲ್. ಹಾಗಾಗಿ ಅವ್ರಿಗೆ ಏನಂತ ಕರೀತಾರೆ? ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರಿತೀವಿ. ಫಾದರ್ ಆಫ್ ಜೆನೆಟಿಕ್ಸ್. ಸೊ this John Gregor Mendel, he performed hybridization experiments. He performed the hybridization experiments on the garden pea plant ಅಥವಾ Pisum sativum. This is a scientific name of the garden pea plant. So John Gregor Mendel is considered as the father of genetics. He is called as the father of genetics because first experiments regarding the genetics were performed by the John Gregor Mendel. He conducted several experiments about the hybridization on the garden pea plant, are also be called as the Pisum sativum. This Pisum sativum is the scientific name of the garden pea plant anta heltivi. So he performed his experiment for 7 years. 7 ವರ್ಷ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಅದರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಕೆಲವೊಂದಿಷ್ಟು ಕನ್ಕ್ಲೂಷನ್ಗೆ ಬರ್ತಾನೆ. ಏನು ಗಾರ್ಡನ್ ಪೀ ಪ್ಲಾಂಟ್ ಅಂತ ಬಟಾಣಿ ಗಿಡ ಇಲ್ಲೈತಲ್ಲ, ಬಟಾಣಿ ಗಿಡ ಅಂತ ಹೇಳ್ತೀವಿ ನಾವು ಅದಕ್ಕೆ. ಓಕೆ, ಹಂಗಿತ್ತಂದರೆ ವೈ ಮೆಂಡಲ್ ಸೆಲೆಕ್ಟೆಡ್ ಗಾರ್ಡನ್ ಪೀ ಪ್ಲಾಂಟ್ ಅಂತ ಕೇಳ್ತೀವಿ. ವೈ ಮೆಂಡಲ್ ಸೆಲೆಕ್ಟೆಡ್ ಗಾರ್ಡನ್ ಪೀ ಪ್ಲಾಂಟ್? ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆನ್ಪಿಡ್ರಿ, ಈ ಕ್ವಶನ್ 3 ಮಾರ್ಕಿಗೆ ಕೇಳ್ತಾನೆ. ವೈ ಜಾನ್ ಗ್ರೆಗರ್ ಮೆಂಡಲ್ ಸೆಲೆಕ್ಟೆಡ್ ಗಾರ್ಡನ್ ಪೀ ಪ್ಲಾಂಟ್ ಫಾರ್ ಈಸ್ ಎಕ್ಸ್ಪೆರಿಮೆಂಟ್? ಬೇರೆ ಯಾವುದಾರು ಯೂಸ್ ಮಾಡ್ಬೋದಾಗಿತ್ತು, ಗಾರ್ಡನ್ ಪೀ ಪ್ಲಾಂಟನ್ನು ಎದಕ್ಕೆ ಯೂಸ್ ಮಾಡ್ದ? ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವೆ, ಪ್ರತಿ ಪಾಯಿಂಟನ್ನು ನೋಟ್ ಮಾಡ್ಕೊಳ್ರಿ. ಜಾನ್ ಗ್ರೆಗರ್ ಮೆಂಡಲ್ he selected garden pea plant for his experiment. It is because garden pea plant is very easy to cultivate. Cultivate ಮಾಡೋದು ಬಹಳ ಸರಳವಾಗಿತ್ತು. And it is having short life, hence result can be obtained very easily. ಎರಡನೇದು. ಮೂರನೇದು, garden pea plant is a bisexual plant. It having the bisexual flower, hence self pollination also be conducted and cross pollination is also be conducted. ಮೂರನೇದು. ನಾಲ್ಕನೇದು, ಗಾರ್ಡನ್ ಪೀ ಪ್ಲಾಂಟ್ ಪ್ರೊಡ್ಯೂಸಸ್ ಲಾರ್ಜ್ ನಂಬರ್ ಆಫ್ ಸೀಡ್ಸ್, hence it is very easy to experimentation. Garden pea plant can be grown in a small pot and helps for the experiments in the laboratories. ಒಂದು ಸಣ್ಣ ಪಾಟ್ ಒಳಗೂ ಬೆಳಿಬೋದಾಗಿತ್ತು, ಹಾಗಾಗಿ ಅದನ್ನು ಯೂಸ್ ಮಾಡ್ತಾರೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ವೈ ಮೆಂಡಲ್ ಯೂಸ್ಡ್ ಗಾರ್ಡನ್ ಪೀ ಪ್ಲಾಂಟ್. ಇವಿಷ್ಟರಲ್ಲಿ ಕೂಡ ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ, ಅದನ್ನು ಲಾಸ್ಟಿಗೆ ಹೇಳೋ ಉದ್ದೇಶ ಏನಂದರೆ ಅದನ್ನು ಕಂಟಿನ್ಯೂ ಮಾಡಬೇಕು. ಗಾರ್ಡನ್ ಪೀ ಪ್ಲಾಂಟ್ ಇಟ್ ಶೋಸ್ ಮ್ಯಾಕ್ಸಿಮಮ್ ನಂಬರ್ ಆಫ್, ಅಂದರೆ ಮೋರ್ ದ್ಯಾನ್ 35 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. Garden pea plant shows more than 35 contrasting characters, and out of these 35 contrasting characters, Mendel selected 7 pairs ಅಥವಾ 14 character for his experimentation. ಏನು, ಗಾರ್ಡನ್ ಪೀ ಪ್ಲಾಂಟಲ್ಲಿ 35ಕ್ಕಿಂತ ಹೆಚ್ಚಿನ ಕಾಂಟ್ರಾಸ್ಟಿಂಗ್ ಅಂದರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳನ್ನು ಗುರುತಿಸ್ಬೋದಾಗಿತ್ತು. ಈ 35ರಲ್ಲಿ ಮೆಂಡಲ್ ಏನು ಮಾಡ್ತಾನೆ, 7 ಪೇರ್ಸ್ ಸೆಲೆಕ್ಟ್ ಮಾಡ್ತಾನೆ. 7 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್, ಅಂದರೆ 14 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ನ ತನ್ನ ಎಕ್ಸ್ಪೆರಿಮೆಂಟ್ಗೆ ಯೂಸ್ ಮಾಡ್ತಾನೆ. ಯಾರು?
John Gregor Mendel. Okay, so let us discuss these 7 pairs of contrasting character listed here. Okay, so ನೋಡ್ತಾ ಹೋಗ್ರಿ ಒನ್ ಬೈ ಒನ್. ಕ್ಯಾರೆಕ್ಟರ್ಸ್, ಕಾಂಟ್ರಾಸ್ಟಿಂಗ್ ಟ್ರೇಟ್ಸ್, ಅದರಲ್ಲಿ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂಡ್ ರಿಸೆಸಿವ್ ಕ್ಯಾರೆಕ್ಟರ್. ಫಸ್ಟ್ ಒನ್, ಸ್ಟೆಮ್ ಹೈಟ್. ಹಿ ಕನ್ಸಿಡರ್ ದಿ ಸ್ಟೆಮ್ ಹೈಟ್. ಆ ಪಿ ಪ್ಲಾಂಟಿನ ಸ್ಟೆಮ್ ಹೈಟ್ ಅನ್ನು ಕನ್ಸಿಡರ್ ಮಾಡ್ತಾನೆ. ಸ್ಟೆಮ್ ಇನ್ ದ ಸ್ಟೆಮ್ ಹೈಟ್, ಟಾಲ್ is the dominant character and dwarf is the recessive character. Flower position axial adano ಅಥವಾ terminal ಅನ್ನು. Axial is the dominant character and terminal is the recessive character. Next, flower color, violet is the dominant character and white is the recessive character. Pod shape ಅಲ್ಲಿ inflated ಪಾಡ್ ಶೇಪ್. ಈಗ ಇನ್ಫ್ಲೇಟೆಡ್ ಅಂದ್ರೆ ಇಲ್ಲಿ ನೋಡು, ಇದಕ್ಕೆ ನಾವು ಅಂತೀವಿ ಇನ್ಫ್ಲೇಟೆಡ್ ಅಂತ ಹೇಳ್ತೀವಿ. ಇನ್ಫ್ಲೇಟೆಡ್ ಅಂಡ್ ಕನ್ಸ್ಟ್ರಿಕ್ಟೆಡ್ ಹಿಂಗೈತೆ ನೋಡು. ಕನ್ಸ್ಟ್ರಿಕ್ಟೆಡ್ ಆಸ್ ದ ರಿಸೆಸಿವ್ ಟ್ರೇಟ್ ಅಂತ ಹೇಳ್ತೀವಿ. ಪಾಡ್ ಕಲರ್, ಗ್ರೀನ್ ಆಸ್ ದ ಡಾಮಿನೆಂಟ್ ಅಂಡ್ ಯೆಲ್ಲೋ ಆಸ್ ದ ರಿಸೆಸಿವ್. ಯು ಕ್ಯಾನ್ ಸಿ. ನೆಕ್ಸ್ಟ್, seed shape, round as the dominant, wrinkled as the recessive. Round as the dominant, wrinkled as the recessive. Seed color, yellow as the dominant and green as the recessive. Select ಮಾಡ್ತಾನೆ ಯಾರು? ಜಾನ್ ಗ್ರೆಗರ್ ಮೆಂಡಲ್. So John Gregor Mendel selected garden pea plant for his experiment because it shows more number of contrasting characters. More number of contrasting characters. It is a very important point. So how many number of contrasting characters shows? More than 35, out of which he selected 7 pairs. 7 pairs. Yavu stem height, tall as the dominant, dwarf as the recessive. Flower position, axial is the dominant and terminal as the recessive. Flower color, violet as the dominant and white as the recessive. Pod shape, full or inflated is the dominant and constricted as the recessive. Pod color, green as the dominant, yellow as the recessive. Round, that is seed shape, round as the dominant, wrinkled as the recessive. And pod, that is a seed color, yellow as the dominant, green as the ರೆಸೆಸಿವ್ ಸೆಲೆಕ್ಟ್ ಮಾಡ್ತಾನೆ. ಇದರ ಮೇಲೆ ನೀಟ್ ಕ್ವಶನ್ ಕೇಳ್ತಾನೆ, ಏನು? which of the following among the Mendelian characters are dominant and which of them are recessive? ಅಥವಾ ಒಂದಿಷ್ಟು ಕೊಟ್ಟು in the given characters of the garden pea plant, which of the following characters are selected as the dominant character by Mendel ಅಂತ ಕೇಳ್ತಾನೆ. ಅವಾಗ ಯಾವ ಕೊಟ್ಟಿರ್ತಾನೆ ಕರೆಕ್ಟಾಗಿ ನೋಡಬೇಕು. ಇವೆಲ್ಲ ಡಾಮಿನೆಂಟ್, ಇವೆಲ್ಲ ಏನು ರಿಸೆಸಿವ್. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಐತಿ ಸಿ ಇ ಟಿ ಪಾಯಿಂಟ್ ಆಫ್ ವ್ಯೂ ಮತ್ತು ನೀಟ್ ಪಾಯಿಂಟ್ ಆಫ್ ವ್ಯೂ. ಬಟ್ ಥಿಯರಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಷ್ಟೊಂದೇನು ಕೇಳೋದಿಲ್ಲ. ಸೊ ನೆಕ್ಸ್ಟ್ ನೋಡ್ರಿ, ದಟ್ ಈಸ್ ಮೋನೋ ಹೈಬ್ರಿಡ್ ಕ್ರಾಸ್. ಸೊ ವಾಟ್ ಈಸ್ ಮೋನೋ ಹೈಬ್ರಿಡ್ ಕ್ರಾಸ್? ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್, ಇನ್ಹೆರಿಟೆನ್ಸ್ ಆಫ್ ಸಿಂಗಲ್ ಜೀನ್. ವಾಟ್ ಈಸ್ ಮೋನೋ ಹೈಬ್ರಿಡ್ ಕ್ರಾಸ್? ಫಸ್ಟ್ ಲೆಟ್ ಅಸ್ study this mono hybrid cross. What is mono hybrid cross? A cross involving 2 parents of the opposite sex which differ in the one character pair. One character pair difference ittu antandre then it is called as the mono hybrid cross. A cross involving the 2 parents of the opposite sexes that differ in one character pair. One character pair difference ittu antandre then it is called as the mono hybrid cross. What is mono hybrid cross? A cross involving 2 parents which differ in one pair of character. One pair of character, only one pair character difference ittu antandre then it is called as the mono hybrid cross anta karitivi. Mono hybrid cross antivi. For to explain this mono hybrid cross, Mendel selected tall plant which is crossed with the dwarf plant. ನೋಡು, ಟಾಲ್ ಪ್ಲಾಂಟ್ ಅನ್ನ ಡಾರ್ಫ್ ಪ್ಲಾಂಟ್ ಜೊತೆ ಕ್ರಾಸ್ ಮಾಡ್ತಾನೆ. ಅಂದ್ರೆ ಒನ್ ಪೇರ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್, ಟಾಲ್ ಅಂಡ್ ಡಾರ್ಫ್ ಒನ್ ಪೇರ್, ಎರಡು. ಸೊ ಏನ್ ಮಾಡ್ತಾನೆ ನೋಡ್ರಿ, ಮೆಂಡಲ್ ಸೆಲೆಕ್ಟೆಡ್ tall plant
and crossed with the homozygous ಡಾರ್ಫ್ ಆ್ಯಂಡ್ ಹೋಮೋಜೈಗಸ್ ಟಾಲ್ ಸೆಲೆಕ್ಟ್ ಮಾಡ್ತಾನೆ. ಎರಡನ್ನು ಕ್ರಾಸ್ ಮಾಡಿದಾಗ ನಮಗೆ ಈ ರೀತಿ ಪನೆಟ್ ಬಾಕ್ಸನ್ನು ಪನೆಟ್ ಸ್ಕ್ವೇರನ್ನು ಹಾಕ್ತೇವೆ. ಸೊ ಇದನ್ನು ವರ್ಕೌಟ್ ಮಾಡಬೇಕು ನಾವು. ವರ್ಕೌಟ್ ಮಾಡೋದು ಹೆಂಗೆ ನೋಡ್ತಾ ಹೋಗ್ರಿ. ಎಕ್ಸಾಂಪಲ್ ಕೇಳಿದ್ರೆ ಹೆಂಗೆ ಬರೀಬೇಕು? ಮೊನೊಹೈಬ್ರಿಡ್ ಕ್ರಾಸ್ 5 ಮಾರ್ಕಿಗೆ ಕೇಳ್ತಾನೆ. A cross involving the two parents of opposite sexes which differ in one pair of contrasting character called as the monohybrid cross ಅಂತೀವಿ. ಓಕೆ, ಫಸ್ಟ್ ಪೇರೆಂಟ್ಸ್ ಯಾವುದು? ಹೋಮೋಜೈಗಸ್ ಟಾಲ್ crossed with the homozygous dwarf. homozygous tall ಅಂತಂದ್ರೆ ಕ್ಯಾಪಿಟಲ್ ಟಿ ಕ್ರಾಸ್ ವಿತ್ ದ ಸ್ಮಾಲ್ ಟಿ homozygous dwarf. ಸೊ ಎರಡನ್ನ ಕ್ರಾಸ್ ಮಾಡುವಾಗ ಏನಾಗ್ತದೆ? ಗ್ಯಾಮೆಟ್ ಫಾರ್ಮೇಷನ್ ಆಗ್ತಾವು. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಗ್ಯಾಮೆಟ್ ಫಾರ್ಮೇಷನ್ ಆಗ್ತವೆ. ಯು ಕ್ಯಾನ್ ಸಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಗ್ಯಾಮೆಟ್ ಫಾರ್ಮೇಷನ್ ಆಯಿತು, ರೈಟ್? ಸೊ ಈ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಗ್ಯಾಮೆಟ್ಗಳನ್ನು ಏನು ಮಾಡ್ತಾನೆ? ದಿಸ್ ಈಸ್ ಹೈಬ್ರಿಡ್. ಇದು ಇದಕ್ಕೇನಂತ ಕರಿತೀವಿ? ಹೈಬ್ರಿಡ್ ಅಂತೀವಿ. ಅದಕ್ಕೆ ನಾವು F1 ಹೈಬ್ರಿಡ್ ಅಂತೀವಿ. ಇದಕ್ಕೇನಂತೀವಿ? F1 ಹೈಬ್ರಿಡ್ ಅಂತ ಕರಿತೀವಿ ಇದಕ್ಕೆ. So then this F1 hybrid is a self crossed. ಸೆಲ್ಫ್ ಕ್ರಾಸ್ ಆಗುತ್ತೆ. ಸೆಲ್ಫ್ ಕ್ರಾಸ್ ಹೆಂಗಾಗುತ್ತೆ ಅಂತಂದ್ರೆ ಅಂದ್ರೆ ಕ್ರಾಸ್ ಪಾಲಿನೇಷನ್ ಆಗುತ್ತೆ. It can be shown by the Punnett box. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ರೈಟ್ ಅಪ್ಪಿ? ಇದನ್ನೇ ನಾವೇನು ಮಾಡ್ತೀವಿ? ಸೆಲ್ಫ್ ಕ್ರಾಸಿಂಗ್ ಮಾಡ್ತೀವಿ, ರೈಟ್? ದಿಸ್ ಈಸ್ ಮೇಲ್, ದಿಸ್ ಈಸ್ ಫೀಮೇಲ್. ಕಂಪಲ್ಸರಿ ಬರೀಬೇಕು. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ರಾಸಿಂಗ್, ವಿ ಗಾಟ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಕ್ರಾಸಿಂಗ್, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, capital T small t, right? This is in F2 first filial hybrid. Idu F2 generation olagidu. Second filial generation idu F1 generation. Okay, ಇಲ್ಲಿ ನೋಡಬಹುದು ನೀವು. what this indicates? capital T ಅಂತಂದ್ರೆ ಟಾಲ್ ಈಸ್ ಅ ಡಾಮಿನೆಂಟ್ ಕ್ಯಾರೆಕ್ಟರ್ ಇಲ್ಲ? ಟಾಲ್ ಈಸ್ ಅ ಡಾಮಿನೆಂಟ್ ಕ್ಯಾರೆಕ್ಟರ್, ಹಾಗಾಗಿ ಫಾರ್ಮ್ ಆಗಿದ್ದು ಟಾಲ್. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ದಾಗ ಇಫ್ ಟಾಲ್ ಈಸ್ ಅ ಡಾಮಿನೆಂಟ್ ಕ್ಯಾರೆಕ್ಟರ್ ಫಾರ್ಮ್ ಆಗೋದು ಯಾವುದು? ಅಗೇನ್ ಟಾಲೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ದಾಗ ಟಾಲ್ ಈಸ್ ಅ ಡಾಮಿನೆಂಟ್ ಕ್ಯಾರೆಕ್ಟರ್, ಫಾರ್ಮ್ ಆಗೋ ಕ್ಯಾರೆಕ್ಟರ್ ಯಾವುದು? ಟಾಲ್. ಸೊ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ದಾಗ ಫಾರ್ಮ್ ಆಗೋ ಕ್ಯಾರೆಕ್ಟರ್ ಯಾವುದು? ದಟ್ ಈಸ್ ಸ್ಮಾಲ್ ಟಿ ಇದ್ದಾಗ ಫಾರ್ಮ್ ಆಗೋ ಕ್ಯಾರೆಕ್ಟರ್ ಯಾವುದು? ಡಾರ್ಫ್, ರೈಟ್? ಸೊ ದಿಸ್ ಈಸ್ ದ ಪನೆಟ್ ಸ್ಕ್ವೇರ್ ಅಂತ ಹೇಳ್ತೀವಿ. ಇದರಲ್ಲಿ ಈ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಕ್ಯಾಪಿಟಲ್ ಟಿ ಫಾರ್ಮ್ಸ್ ಎ ಟಾಲ್. ಯಾವ ಥರದ ಟಾಲ್ ಇದು? ಹೋಮೋಜೈಗಸ್ ಟಾಲ್. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಹೌದು ಅದನ್ನು ಟಾಲೆ. ಯಾವ ಥರದ ಟಾಲ್? ಹೆಟರೋಜೈಗಸ್ ಟಾಲ್. ಓಕೆ, ಸ್ಮಾಲ್ ಟಿ ಯಾವ ಥರದ ಟಾಲ್ ಇದು? ದಟ್ ಈಸ್ ಅ ಹೋಮೋಜೈಗಸ್ ಟಾಲ್ ಅಲ್ಲ, ಸಾರಿ, ಡಾರ್ಫ್. ಹೋಮೋಜೈಗಸ್ ಡಾರ್ಫ್ ಅಂತ ಹೇಳ್ತೀವಿ. ಸೊ ಈಗ ಪಿನೋಟೈಪಿಕಲಿ ಎಷ್ಟು ಟಾಲ್ ಕಾಣ್ತಾವೆ ನಿಮಗಿಲ್ಲಿ? ಟಾಲ್ ಎಕ್ಸ್ಟರ್ನಲ್ಲಿ ಟಾಲ್ ಎಷ್ಟಿದಾವು? 3. ದಟ್ ಈಸ್ ವೈ ವಿ ಕ್ಯಾನ್ ರೈಟ್ ಪಿನೋಟೈಪಿಕ್ ರೇಷಿಯೋ is equal to 3:1. 3:1 ಅಂತಂದ್ರೆ ಏನರ್ಥ? 3 ಟಾಲ್ 1 ಡಾರ್ಫ್, ರೈಟ್? 3 ಟಾಲ್ 1 ಡಾರ್ಫ್, ಪಿನೋಟೈಪಿಕ್ ರೇಷಿಯೋ.
ನೆಕ್ಸ್ಟ್ ಜಿನೋಟೈಪಿಕ್ ರೇಷಿಯೋ. ಜಿನೋಟೈಪಿಕಲಿ ನಿಮಗೆ ಏನು ಕಾಣ್ತಾವೆ? ಒಂದು ಹೋಮೋಜೈಗಸ್ ಟಾಲ್ ಐತಿ, ರೈಟ್? ಇಷ್ಟು ಎರಡು ಟಾಲ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎಷ್ಟು ಅದಾವೆ? ಎರಡು ಅದಾವೆ. ಸೊ ಎರಡು ಹೆಟ್ರೋಜೈಗಸ್ ಟಾಲ್ ಅದಾವೆ. ಒಂದೇನೈತಿ? ಹೋಮೋಜೈಗಸ್ ಡಾರ್ಫ್ ಐತಿ. ಹಾಗಾಗಿ ದ phenotypic and genotypic ratio for monohybrid cross is 3:1 is the phenotypic ratio, 1:2:1 is the genotypic ratio. ಈ ಬೋರ್ಡ್ ಮೇಲೆ ಎಷ್ಟು ಬರ್ದಿ ನೋಡು, ಇಷ್ಟು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಪ್ಲಸ್ ಹೋಮೋಜೈಗಸ್ ದಟ್ ಈಸ್ ಮೋನೋಹೈಬ್ರಿಡ್ ಕ್ರಾಸ್ ಡೆಫಿನೇಷನ್ ಒಂದು ಬರೆದ್ರೆ 5 ಮಾರ್ಕ್ಸ್ ಸಿಗುತ್ತೆ. ಮೋನೋಹೈಬ್ರಿಡ್ ಕ್ರಾಸ್ ಅಂದ್ರೆ ಏನು? ಅ ಕ್ರಾಸ್ ಇನ್ವಾಲ್ವಿಂಗ್ two parents of opposite sexes which differ in one pair of contrasting characters on pair of contrasting characters called as the monohybrid cross. ಈ ಬೋರ್ಡ್ ಮೇಲೆ ಎಷ್ಟು ಇಷ್ಟೇ ಬರೆದ್ರೆ ಯು ವಿಲ್ ಗೆಟ್ 5 out of 5 ಮಾರ್ಕ್ಸ್. ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಸರಿಯಾಗಿ ಎಲ್ಲ ಪಾಯಿಂಟ್ಸನ್ನು ನೋಡ್ಕೊಳ್ರಿ ಆ್ಯಂಡ್ ಬರ್ಕೋತಿದ್ರೆ ಒಂದು ಸರಿ ಬರ್ಕೊಂಡ್ಬೇಡ್ರಿ, ಸ್ಕ್ರೀನ್ಶಾಟ್ ತೊಗೊಳ್ರಿ. ಫಸ್ಟ್ 5 ಮಾರ್ಕ್ ಇದ್ದಿದ್ದು ನಾ ಇಷ್ಟು ಬೋರ್ಡ್ ಮೇಲೆ ಏನು ಬರ್ತಿದ್ರಿ? 5 ಮಾರ್ಕ್. ವೆರಿ ಸಿಂಪಲ್ ಕ್ವಶನ್, ವೆರಿ ಸಿಂಪಲ್ ಆನ್ಸರ್ ಐತಿ. ಓಕೆ, ನೋಟ್ ಮಾಡ್ಕೊಂಡಿದ್ದೀರಲ್ಲ? ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ, 1:2:1 is the genotypic ratio and 3:1 is the phenotypic ratio. Okay, next. This is about the inheritance of one gene. ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಇದ್ರ ಮೇಲೆ CET ಕ್ವಶನ್ ಯಾವ ರೀತಿ ಮಾಡ್ತಾನೆ, ನೀಟ್ ಕ್ವಶನ್ ಯಾವ ರೀತಿ ಫ್ರೇಮ್ ಮಾಡ್ತಾನೆ ಅನ್ನೋದನ್ನು ಸಪ್ರೇಟ್ ಸೆಕ್ಷನ್ ಒಳಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ. ಇವಾಗ ನೆಕ್ಸ್ಟ್ ಒನ್ ಈಸ್ ದ ಬ್ಯಾಕ್ ಕ್ರಾಸ್ ಅಂಡ್ ಟೆಸ್ಟ್ ಕ್ರಾಸ್. 2 ಮಾರ್ಕಿಗೆ ಇಂಪಾರ್ಟೆಂಟ್ ಕ್ವಶನ್. ಬ್ಯಾಕ್ ಕ್ರಾಸ್, ಅ ಕ್ರಾಸ್ ಬಿಟ್ವೀನ್ F1 ಹೈಬ್ರಿಡ್ ಅಂಡ್ ಇಟ್ಸ್ ಅ ಪ್ಯಾರೆಂಟ್. A cross between the any one of F1 hybrid and any parent. ಇದು ಬಹಳ ಇಂಪಾರ್ಟೆಂಟ್. A cross between F1 hybrid and its any of its parent is called as the back cross. Any of its parent is called as the back cross ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ತಾ ಹೋಗ್ರಿ, ಇದೇ ಎಕ್ಸಾಂಪಲ್ ತಗೋತೀನಿ ನಾನು. A cross between F1 hybrid and any of its parent is called as the back cross. A cross between F1 hybrid and any of its parent, it may be recessive parent or it may be it's a dominant parent. ಯಾವ್ದು ಬೇಕಾದರೂ ಆಗಿರಬಹುದು. that is why it is very important. ನೋಡ್ರಿ, F1 hybrid ಅಂತಂದ್ರೆ ಯಾವ್ದು ಐತಿಪ್ಪ ಇಲ್ಲಿ? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, F1 hybrid. ಹೌದು. ಈಗ F1 ಹೈಬ್ರಿಡ್, F1 ಹೈಬ್ರಿಡ್ ಯಾವ್ದಿದೆ? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ. ಅಂಡ್ ಎನಿ ಆಫ್ ದ ಪೇರೆಂಟ್, ಇಟ್ ಮೇ ಬಿ ಡಾಮಿನೆಂಟ್ ಪೇರೆಂಟ್ ಆರ್ ಇಟ್ ಮೇ ಬಿ ರಿಸೆಸಿವ್ ಪೇರೆಂಟ್. ನೀವು ಡಾಮಿನೆಂಟ್ ಆದರೂ ತಗೋಬಹುದು ಅಥವಾ ರಿಸೆಸಿವ್ ಆದರೂ ತಗೋಬಹುದು. ತಗೊಂಡ್ರೆ ಏನು ಬರುತ್ತೆ? ಕ್ಯಾಪಿಟಲ್ ಟಿ, ಹಾಂ, ಇಲ್ಲಿ ಕೂಡ ಕ್ಯಾಪಿಟಲ್ ಟಿ. ಗ್ಯಾಮೆಟ್ಸ್ ಯಾವ ಬರುತ್ತೆ? ಕ್ಯಾಪಿಟಲ್ ಟಿ, ಇನ್ನೊಂದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ.
ಆ ಎರಡಕ್ಕೂ ಪನೆಟ್ ಸ್ಕ್ವೇರ್ ಅನ್ನು ಹಾಕಿದ್ರಿ ಅಂತಂದ್ರೆ ದೆನ್ ಯು ವಿಲ್ ಗೆಟ್ ರೈಟ್ ಬಿ. ಸಿ ಇದರಿಂದ ಒಂದು ಗ್ಯಾಮೆಟ್ ತಗೋತೀರಿ, ಇದು F1 ಹೈಬ್ರಿಡ್ ಕ್ಯಾಪಿಟಲ್ ಟಿ. ಇದರಿಂದ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎರಡಿದೆ, ಇದರಿಂದ ಬರೋದು ಸ್ಮಾಲ್ ಕ್ಯಾಪಿಟಲ್ ಟಿ. ಕ್ರಾಸ್ ಮಾಡಿದರೆ ಕ್ಯಾಪಿಟಲ್ ಟಿ ಇನ್ನೊಂದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸೊ ಒಂದು ಜಿನೋಟೈಪಿಕ್ ರೇಷಿಯೋ ಏನಿತ್ತು ಟಾಲ್ ಅಂಡ್ ಟಾಲ್, ಎರಡು ಟಾಲ್ ಆಯಿತು. ಯಾವುದು ಪಿನೋಟೈಪಿಕ್ ರೇಷಿಯೋ, ಜಿನೋಟೈಪಿಕ್ ರೇಷಿಯೋ 1:1. ಒಂದು ಹೋಮೋಜೈಗಸ್ ಟಾಲ್ ಇನ್ನೊಂದು ಹೆಟ್ರೋಜೈಗಸ್ ಟಾಲ್. ಇಲ್ಲ ಸರ್, ಇದರಲ್ಲೇ ಇನ್ನೊಂದು ಡೆಫಿನಿಷನ್ ಬರುತ್ತೆ, ಏನು ನೋಡ್ರಿ, ಟೆಸ್ಟ್ ಕ್ರಾಸ್. ಆ ಕ್ರಾಸ್ ಬಿಟ್ವೀನ್ F1 hybrid and any of its recessive parent. F1 hybrid ಮತ್ತು ರಿಸೆಸಿವ್ ಪ್ಯಾರೆಂಟ್ ನಡುವೆ ಕ್ರಾಸ್ ಆಯಿತು ಅಂತಂದ್ರೆ then it is called as the monohybrid test cross. A cross between F1 hybrid and any of its recessive parent is called as the monohybrid test cross. ಏನಂತಿರದಕ್ಕ monohybrid test cross. Capital T small t is the F1 hybrid, small t is the recessive parent. ಇದರಿಂದ ಗ್ಯಾಮೆಟ್ ಸ್ಮಾಲ್ ಟಿ, ಇದರಿಂದ ಕ್ಯಾಪಿಟಲ್ ಟಿ ಒಂದು ಬರ್ತದೆ, ಸ್ಮಾಲ್ ಟಿ ಒಂದು. ಸೊ ಕ್ರಾಸ್ ಮಾಡಿದಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಒಂದು ಟಾಲ್ ಇನ್ನೊಂದು ಡಾರ್ಫ್. ಹಾಗಾಗಿ ಪಿನೋಟೈಪಿಕ್ ರೇಷಿಯೋ ಟಾಲ್ ಈಸ್ ಟು ಡಾರ್ಫ್ 1:1. ಜಿನೋಟೈಪಿಕ್ ರೇಷಿಯೋ ಹೆಟ್ರೋಜೈಗಸ್ ಟಾಲ್ ಹೋಮೋಜೈಗಸ್ ಡಾರ್ಫ್ ಅದನ್ನು 1:1. ಅಂದಾಗ ಪಿನೋಟೈಪಿಕ್ ಅಂಡ್ ಜಿನೋಟೈಪಿಕ್ ರೇಷಿಯೋ ಇನ್ ಕೇಸ್ ಆಫ್ ಮೋನೋಹೈಬ್ರಿಡ್ ಟೆಸ್ಟ್ ಕ್ರಾಸ್ ಈಸ್ 1:1. ಭಾಳ ಇಂಪಾರ್ಟೆಂಟ್ ಇದೆ. ಸೊ ನೆಕ್ಸ್ಟ್ ಬ್ಯಾಕ್ ಕ್ರಾಸ್ ಅಂದರೆ ಏನಂತ ಗೊತ್ತಾಯಿತು, ಆಮೇಲೆ ಟೆಸ್ಟ್ ಕ್ರಾಸ್ ಅಂದರೆ ಏನಂತ ಗೊತ್ತಾಯಿತು. ಇಲ್ಲಿ ಆಲ್ ಟೆಸ್ಟ್ ಕ್ರಾಸ್ ಆರ್ ದಿ ಬ್ಯಾಕ್ ಕ್ರಾಸಸ್, ಬಟ್ ಆಲ್ ಬ್ಯಾಕ್ ಕ್ರಾಸಸ್ ಆರ್ ನಾಟ್ ಟೆಸ್ಟ್ ಕ್ರಾಸಸ್. ನೆನ್ಪಿಟ್ಕೊಳ್ಳಿ ಇದನ್ನು. ಎದಕ್ಕೆ ಯೂಸ್ ಮಾಡ್ತೀವಿ ಬ್ಯಾಕ್ ಕ್ರಾಸ್ ಅಥವಾ ಟೆಸ್ಟ್ ಕ್ರಾಸ್ ಅನ್ನು? ಟೆಸ್ಟ್ ಕ್ರಾಸ್ ಈಸ್ ಯೂಸ್ಡ್ ಟು ಫೈಂಡ್ ಔಟ್ ದಿ ಅನ್ನೋನ್ ಜಿನೋಟೈಪ್ ಆಫ್ ಅ ಕ್ಯಾರೆಕ್ಟರ್. ಗಂಟು ಕಟ್ಟಿ ಇಟ್ಬಿಡ್ರಿ, ಇದು ಅಷ್ಟು ಇಂಪಾರ್ಟೆಂಟ್ ಐತಿ. ವಾಟ್ ಈಸ್ ದ ಯೂಸ್ ಆಫ್ ಟೆಸ್ಟ್ ಕ್ರಾಸ್ ಅಂತಂದ್ರೆ, ಟೆಸ್ಟ್ ಕ್ರಾಸ್ ಈಸ್ ಯೂಸ್ ಟು ಫೈಂಡ್ ಔಟ್ ದಿ ಅನ್ನೋನ್ ಜಿನೋಟೈಪ್ ಆಫ್ ಅ ಕ್ಯಾರೆಕ್ಟರ್ ಅನ್ನು ಕಂಡುಹಿಡಲಿಕ್ಕೆ ಬಳಸ್ತೇವೆ. ನೆಕ್ಸ್ಟ್ ಸೆಕೆಂಡ್ ಲಾ, ಅದಕ್ಕಿಂತ ಮುಂಚೆ ಫಸ್ಟ್ ಲಾ ಆಫ್ ಮೆಂಡಲ್. First law of Mendel is called as the law of dominance. What is law of dominance state? Law of dominance states that when a pair of contrasting characters brought together in F1 generation, they stay together, but they separates or segregates during the formation of the gametes. So this is a second law, First law. When a pair of contrasting character brought together in F1 generation, then one of the gene is dominant, another is recessive. Means one factor dominant over the another factor. ಒಂದು ಫ್ಯಾಕ್ಟರ್ ಇನ್ನೊಂದು ಫ್ಯಾಕ್ಟರ್ ಮೇಲೆ ಕಂಪ್ಲೀಟ್ಲಿ ಡಾಮಿನೆಂಟ್ ಇರ್ತದ. That is law of dominance. What is law of dominance states? When a pair of contrasting characters brought together in F1 generation, one factor is completely dominant over the another factor. One gene is completely dominant over the another gene. So that is the law of dominance. In law of dominance ಏನು ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡೋದು ಏನಂತಂದರೆ, ಇಲ್ಲಿ ನೋಡ್ರಿ, 2 ಪೇರೆಂಟ್ ತಗೋತಾನೆ. ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ 2 ಪೇರೆಂಟ್ಸ್, ಒಂದು ಹೋಮೋ ಜೈಗಸ್ ಟಾಲ್ ತಗೋತಾನೆ. ಇಟ್ ಇಸ್ ಕ್ರಾಸ್ಡ್ ವಿತ್ ದ ಹೆಟೆರೋಜೈಗಸ್ ಟಾಲ್, ಹೆಟೆರೋಜೈಗಸ್ ಡಾರ್ಫ್. ಓಕೆ, ಸೊ ಹೋಮೋಜೈಗಸ್ ಟಾಲ್ ಅಂದರೆ ಕ್ಯಾಪಿಟಲ್ ಟಿ, ಹೆಟೆರೋಜೈಗಸ್ ಅಂತಂದರೆ ಸ್ಮಾಲ್ ಹೆಟೆರೋಜೈಗಸ್ ಅಲ್ಲ, ಇದು ಕೂಡ ಹೋಮೋಜೈಗಸ್. ಡಾರ್ಫ್ ತೋತಾನೆ. ಸೊ ಎರಡನ್ನ ಕ್ರಾಸ್ ಮಾಡಬೇಕು. ಈಗ ಫಸ್ಟ್ ಏನಾಗ್ತದೆ, ಗೆಮೆಟ್ ಫಾರ್ಮೇಷನ್ ಆಗ್ತದೆ. ಗೆಮೆಟ್ ಫಾರ್ಮೇಷನ್ ಇದ್ದು ದಿಸ್ ಈಸ್ ದ F1
generation. F1 generation, and it is called as the F1 hybrid. Right, B? F1 hybrid. This F1 hybrid contains the one tall and one dwarf. When a pair of contrasting characters brought together in F1 generation, then one gene is completely dominant over another gene. ಇಲ್ಲಿ ಫಾರ್ಮ್ ಆದಂಥ ಕ್ಯಾರೆಕ್ಟರ್ ಯಾವುದು? ಟಾಲ್. ಹೌದಾ? ಒಂದು ಟಾಲ್ ಒಂದು ಡಾರ್ಫ್ ಎರಡನ್ನ ಕ್ರಾಸ್ ಮಾಡಿದಾಗ ಬಂದಂಥ ಕ್ಯಾರೆಕ್ಟರ್ ಅದರ ಮಧ್ಯೆ ಯಾವುದೋ ಬಂದಿಲ್ಲ. ಯಾವ್ದು ಬಂತು? ಟಾಲ್ ಬಂತು. ಒಂದು ಟಾಲ್ ಒಂದು ಡಾರ್ಫ್ ಮಾಡಿದಾಗ ಟಾಲ್ ಮತ್ತು ಡಾರ್ಫಿನ್ ನಡುವೆ ಇಷ್ಟು ಬರ್ಬೋದಾಗಿತ್ತು, ಬಟ್ ಏನು ಬಂತು? ಟಾಲ್ ಬಂತು. ಅಂದರೆ ಒನ್ ಜೀನ್ ಈಸ್ ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ ದಿ ಅನದರ್ ಜೀನ್ ಅಂತ ಹೇಳ್ತಾನೆ. ದಟ್ ಈಸ್ ಕಾಲ್ಡ್ ಆಸ್ ದಿ ಮೆಂಡಲ್ಸ್ ಫಸ್ಟ್ ಲಾ, ಆಲ್ಸೋ ಬಿ ಕಾಲ್ಡ್ ಆಸ್ ದಿ ಲಾ ಆಫ್ ಡಾಮಿನೆನ್ಸ್. What is the law of dominance states? It states that when a pair of contrasting character brought together in F1 generation, one gene is completely dominant over the another gene is called as the law of dominance. This a gene expressor is called as the dominant gene and gene suppressor is called as the recessive gene. This law of dominance can be best explained with the help of the monohybrid cross. ಲಾ ಆಫ್ ಡಾಮಿನೆನ್ಸ್ ಅನ್ನು ಬೆಸ್ಟ್ ಯಾವ ಲಾ ಮುಖಾಂತರ ಯಾವ ಒಂದು ಕ್ರಾಸ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ಬೋದು? ಇದ್ರ ಮುಖಾಂತರ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಲಾ ಆಫ್ ಡಾಮಿನೆನ್ಸ್ ಅಂದರೆ ಸ್ಟೇಟ್ಮೆಂಟ್ ಬರೀಬೇಕು, ಎಕ್ಸ್ಪ್ಲನೇಷನ್ ಇದೇ ಬರೀಬೇಕು. ಮೋನೋಹೈಬ್ರಿಡ್ ಕ್ರಾಸೇ ಬರೆಯೋದು. ಓಕೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಬೌಟ್ ದಿ ಮೆಂಡಲ್ಸ್ ಫಸ್ಟ್ ಲಾ. ಓಕೆ, ನೆಕ್ಸ್ಟ್ ಲಾ ಆಫ್ ಸೆಗ್ರಿಗೇಷನ್ ವಿಚ್ ಈಸ್ ಕಾಲ್ಡ್ ಆಸ್ ದಿ ಮೆಂಡಲ್ಸ್ ಸೆಕೆಂಡ್ ಲಾ. Okay, second law of Mendel, that is the law of segregation. What is the law of segregation states? Law of segregation states that, already one side definition ಹೇಳಿಬಿಟ್ಟಿದ್ದೀನಿ. When a pair of contrasting characters brought together in F1 generation, they stay together but separates or segregates during the formation of gametes. When a pair of contrasting character brought together in F1 generation ತರುವಾಗ they stay together but they separates or segregate during formation of gametes. Gamete ಫಾರ್ಮ್ ಆಗುವಾಗ ಏನು ಮಾಡ್ತವೆ? ಅವುಗಳು ಸಪರೇಟ್ ಆಗ್ತಾವೆ. ನೋಡು, ಕ್ಯಾಪಿಟಲ್ ಟಿ ಇತ್ತು, ಸಿಮಿಲರ್ ಪೇರ್ ಆಫ್ ಫ್ಯಾಕ್ಟರ್ಸ್, ಬಟ್ ಗ್ಯಾಮೆಟ್ ಫಾರ್ಮ್ ಆಗುವಾಗ ಎರಡು ಸಪರೇಟ್ ಅದು. ಸ್ಮಾಲ್ ಟಿ ಇದ್ದು ಬಟ್ ಗ್ಯಾಮೆಟ್ ಫಾರ್ಮ್ ಆಗುವಾಗ ಎರಡು ಸಪರೇಟ್ ಆಗಿಬಿಟ್ಟು. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇತ್ತು ಬಟ್ ಗೆಮೆಟ್ ಫಾರ್ಮ್ ಆಗುವಾಗ ಎರಡು ಏನಾಯಿತು? ಸಪರೇಟ್ ಆಯಿತು. ಸೊ ದಟ್ ಈಸ್ ವೆನ್ ಅ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಬ್ರಾಟ್ ಟುಗೆದರ್ ಇನ್ F1 ಜನರೇಷನ್ ದೇ ಸ್ಟೇ ಟುಗೆದರ್. ಬಟ್ ಡ್ಯೂರಿಂಗ್ ಫಾರ್ಮೇಷನ್ ಆಫ್ ಗೆಮೆಟ್ಸ್ ಏನಾಗ್ತದೆ? ಅವುಗಳು ಸಪರೇಟ್ ಆಗ್ತಾವು. ಅವುಗಳು ಸಪರೇಟ್, ಇದು ಬೇರೆ ಆಗ್ತದೆ, ಇದು ಬೇರೆ, ಇದು ಬೇರೆ, ಇದು ಬೇರೆ, ಇದು ಬೇರೆ, ಇದು ಬೇರೆ ಆಗ್ತದೆ. ಡ್ಯೂರಿಂಗ್ ಫಾರ್ಮೇಷನ್ ಆಫ್ ಗೆಮೆಟ್ಸ್ ಒಂದಕ್ಕೊಂದು ಸಪರೇಟ್ ಆಗ್ತಾವು. ದಟ್ ಈಸ್ ಕಾಲ್ಡ್ ಆಸ್ ದಿ ಲಾ ಆಫ್ ಸೆಗ್ರಿಗೇಷನ್. ಲಾ ಆಫ್ ಸೆಗ್ರಿಗೇಷನ್ ಅಂತ ಕರಿತೀವಿ. ಲಾ ಆಫ್ ಸೆಗ್ರಿಗೇಷನ್ ಹಂಗಿತ್ತು ಅಂತಂದ್ರೆ ಲೆಟ್ ಅಸ್ ಸ್ಟಾರ್ಟ್ ಟು ಡಿಸ್ಕಸ್ the law of segregation is also be best explained with the help of the monohybrid cross itself. Monohybrid cross ಇಂದಾನೆ ಎಕ್ಸ್ಪ್ಲೈನ್ ಮಾಡೋದು. ಓಕೆ, ದಟ್ ಈಸ್ ಇನ್ಹೆರಿಟನ್ಸ್ ಆಫ್ ಒನ್ ಜೀನ್. ಏನು ಕಾನ್ಸೆಪ್ಟ್ ಐತಲ್ಲ, ಇದೇ ಎಕ್ಸ್ಪ್ಲನೇಷನ್ನೇ ಬರೆಯೋದು ಲಾ ಆಫ್ ಸೆಗ್ರಿಗೇಷನ್ಗೂ ಕೂಡ. ನೆಕ್ಸ್ಟ್ ನೋಡ್ರಿ, inheritance of two gene. Inheritance of two gene, that is dihybrid cross. What is inheritance of two genes, that is a dihybrid cross ಅಂದ್ರೆ ಏನು? ಡೈ means two, mono means one. ಹೌದಾ? A cross involving two parents of the opposite sexes which differ in two pairs of contrasting character called as the dihybrid cross. One pair of contrasting character ಇದ್ರೆ monohybrid cross. A cross involving two parents which differ in the two pairs of contrasting character called as the dihybrid cross ಅಂತ ಕರೀತೀರಿ. dihybrid cross. Two pair of contrasting character ಅಂತ ಹೇಳಿದೇವಲ್ಲ, two pairs. ಇಲ್ಲಿ ನೋಡ್ರಿ,
round yellow, one pair, crossed with the wrinkled green, another pair. Totally ಎಷ್ಟಾಯಿತು? 2 pairs of contrasting characters. Right? A cross involving two parents of the opposite sexes which differ in 2 pairs of contrasting character. This is round yellow ಬಟಾಣಿ ಕಾಳುಗಳ ಗಿಡವನ್ನ wrinkled green ಬಟಾಣಿ ಕಾಳನ್ನು ಹೊಂದದಂತ ಗಿಡಗಳ ಜೊತೆಗೆ ಕ್ರಾಸ್ ಮಾಡ್ತಾನೆ. ಓಕೆ, ರೌಂಡ್ ಯೆಲ್ಲೋ wrinkled ಗ್ರೀನ್ ಕ್ರಾಸ್ ಮಾಡಿದಾಗ ಏನು ಬರುತ್ತೆ ಅನ್ನೋದೇ ಇಂಪಾರ್ಟೆಂಟ್. ದಟ್ ಇಸ್ ಡೈಹೈಬ್ರಿಡ್ ಕ್ರಾಸ್. 5 ಮಾರ್ಕಲ್ಲಿ ಮೋನೋಹೈಬ್ರಿಡ್ ಕ್ರಾಸ್ ಏನು ಕೇಳುವಂಥ ಚಾನ್ಸ್ ಅದಕ್ಕಿಂತ ಹೆಚ್ಚಿನ ಚಾನ್ಸ್ ಇದಿದೆ, ಯಾಕಂದರೆ ಸ್ವಲ್ಪ ಲೆಂದಿಯಾಗಿ ಬರುತ್ತೆ ಅಷ್ಟೇ. ಫಸ್ಟ್ he selected the parents. ಯಾವ ಪೇರೆಂಟ್ಸ್? homozygous round yellow plants crossed with the homozygous wrinkled green plants. ಕ್ರಾಸ್ ಮಾಡಿದಾಗ ಡ್ಯೂರಿಂಗ್ ಫಾರ್ಮೇಷನ್ ಆಫ್ ಗೆಮೆಟ್ಸ್ ಏನಾಗ್ತಾವು? ಇಂಡಿಪೆಂಡೆಂಟ್ಲಿ ಸೆಪರೇಟ್ ಆಗ್ತಾವು, ಸೆಗ್ರಿಗೇಟ್ಸ್ ಆಗ್ತಾವು. ಓಕೆ, F1 ಜನರೇಷನ್ ಒಳಗೆ ಏನಾಯಿತು? ಆರ್ ವೈ ಫಾರ್ಮೇಷನ್ ಆಯಿತು. ಇವುಗಳು ಸೇರ್ಕೊಂಡೇನಾಯಿತು? ದೆನ್ ಇಟ್ ಫಾರ್ಮ್ಸ್ ದಿ, ಹೌದಾ? ಸೊ ಇದನ್ನು ವರ್ಕೌಟ್ ಮಾಡಬೇಕು, ಬರೀ ಇಷ್ಟು ಬರ್ಕೊಟ್ರೆ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ವರ್ಕೌಟ್ ದಿಸ್. ಕಂಪ್ಲೀಟ್ ವರ್ಕೌಟ್ ಮಾಡಿರ್ತೇನೆ, ಕರೆಕ್ಟಾಗಿ ಕೇಳ್ರಿ. ಏನು ಡೌಟ್ ಇದ್ದರೂ ಅದನ್ನು ಕೇಳಿ ತಿಳ್ಕೊಬೇಕು. 1 ಸೆಕೆಂಡ್. ಓಕೆ, ನೋಡ್ತಾ ಹೋಗ್ರಿ. ಫಸ್ಟ್ ಹಿ ಸೆಲೆಕ್ಟ್ಸ್ ದ ಪೇರೆಂಟ್ಸ್. ಪೇರೆಂಟ್ಸ್ ಯಾವುದಪ್ಪ? ಹೋಮೋಜೈಗಸ್ ರೌಂಡ್ yellow. Homozygous round yellow crossed with the homozygous wrinkled green. Right? Homozygous round yellow ಅಂತಂದ್ರೆ round yellow, capital R, capital Y, small r, small y. ಹೌದಾ? ಸೊ ಇವುಗಳಿಂದ ಇನ್ ಗ್ಯಾಮೆಟ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್, ದಟ್ ಈಸ್ ಇನ್ F1 ಜನರೇಷನ್. F1 ಜನರೇಷನ್ ಟೈಮಲ್ಲಿ ಏನಾಗ್ತದೆ? ಇಟ್ ಫಾರ್ಮ್ಸ್ ದಿ ಹೈಬ್ರಿಡ್. ಏನು ಫಾರ್ಮ್ ಮಾಡ್ತದೆ ಹೈಬ್ರಿಡ್? ನೋಡ್ತಾ ಹೋಗ್ರಿ. ಕ್ಯಾಪಿಟಲ್ R, ಸ್ಮಾಲ್ r, ಕ್ಯಾಪಿಟಲ್ Y, ಸ್ಮಾಲ್ y. ಇನ್ನೊಂದು ಕಡೆಯೂ ಕೂಡ ಸೇಮ್ ಥಿಂಗ್, ಕ್ಯಾಪಿಟಲ್ R, ಕ್ಯಾಪಿಟಲ್ Y, ಸ್ಮಾಲ್ y ಫಾರ್ಮೇಷನ್ ಆಗ್ತದೆ. ರೈಟ್? ಸೊ ಇದರಿಂದ 4 ಗ್ಯಾಮೆಟ್ಗಳು ಫಾರ್ಮೇಷನ್ ಆಗ್ತಾವೆ. ಏನು? ಕ್ಯಾಪಿಟಲ್ R, ಕ್ಯಾಪಿಟಲ್ Y, ಕ್ಯಾಪಿಟಲ್ R, ಕ್ಯಾಪಿಟಲ್ Y, ಕ್ಯಾಪಿಟಲ್ R, ಸ್ಮಾಲ್ y, ಸ್ಮಾಲ್ r, ಕ್ಯಾಪಿಟಲ್ Y, ಸ್ಮಾಲ್ y. ಇದರಿಂದನೂ ಕೂಡ 4 ಗ್ಯಾಮೆಟ್ಗಳು ಫಾರ್ಮೇಷನ್ ಆಗ್ತಾವೆ. ಯಾವ 4 ಗ್ಯಾಮೆಟ್ಗಳು? ಸೇಮ್ ಗ್ಯಾಮೆಟ್ಸ್. ಕ್ಯಾಪಿಟಲ್ R, ಕ್ಯಾಪಿಟಲ್ Y, ಕ್ಯಾಪಿಟಲ್ R, ಸ್ಮಾಲ್ y, ಸ್ಮಾಲ್ r, ಕ್ಯಾಪಿಟಲ್ Y, ಸ್ಮಾಲ್ y. So these gametes are self crossed. ಹೆಂಗು ಗಾರ್ಡನ್ ಪೀ ಪ್ಲಾಂಟ್ ಏನಿತ್ತು? ಇಟ್ ಈಸ್ ಸೆಲ್ಫ್ ಕ್ರಾಸ್ ಆಗೋ ಕೆಪಾಸಿಟಿ ಇತ್ತಲ್ಲ, ಅದಕ್ಕೆ ಸೆಲ್ಫ್ ಪಾಲಿನೇಷನ್ ಆಗೋ ಕೆಪಾಸಿಟಿ ಇತ್ತು. ಸೆಲ್ಫ್ ಕ್ರಾಸಿಂಗ್ ಮಾಡ್ತಾನೆ ಎರಡಕ್ಕೂ. ಕ್ರಾಸಿಂಗ್ ಮಾಡಿದಾಗ ನಾವು ಪನೆಟ್ ಬಾಕ್ಸನ್ನು ಹಾಕಬೇಕು, ಪನೆಟ್ ಸ್ಕ್ವಯರ್ ಹಾಕಬೇಕು. ಸೊ ಪನೆಟ್ ಸ್ಕ್ವಯರ್ ಹಾಕಲಿಕ್ಕೆ ನಮ್ಗೆ ಇಲ್ಲಿ ಜಾಗನೇ ಇಲ್ಲ. ಓಕೆ, ಇದಾದ ಮೇಲೆ ದೆನ್ F2 ಜನರೇಷನ್. These are the gametes.
ಓಕೆ F2 ಜನರೇಷನ್ ಪನೆಟ್ ಸ್ಕ್ವೇರ್ ಆಗಬೇಕು. ಪನೆಟ್ ಸ್ಕ್ವೇರ್ ಹಾಕೋಣ. ನೆಕ್ಸ್ಟ್ ತಗೊಳ್ಳೋಣ. ಓಕೆ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಪನೆಟ್ ಸ್ಕ್ವೇರ್. ಎಷ್ಟು ಕ್ಯಾರೆಕ್ಟರ್ಸ್ ಅದಾವ ಬಿ? ಕ್ಯಾಪಿಟಲ್ ಆರ್ ಇಲ್ಲಿ ನೋಡ್ರಿ ಹೇಳಿದಾವ. ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ ಆರ್, ಸ್ಮಾಲ್ ವೈ, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ರೈಟ್? ಇದಕ್ಕೆ ಹಾಕಬೇಕಲ್ಲ ನಾವು ಪನೆಟ್ ಸ್ಕ್ವೇರ್. ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ವೈ, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ. ಈ ಕಡೆಯಿಂದ ಕೂಡ ಸೇಮ್. ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ವೈ, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ಆರ್, ಸ್ಮಾಲ್ ವೈ. This is male and a female representation ಇರಬೇಕು, ರೈಟ್? ಓಕೆ, ಸೊ ನಾವು represent the, let's work out it. ಹಾಂ, ಏನಾಯಿತು? ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ರೈಟ್? ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ. ಓಕೆ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, capital Y. Next, capital R, small r, capital Y, small y, right? Next ಹಂಗೆ ಇದೇನಂದ್ರೆ ಬರೆದು ಬಿಡೋಣಲ್ಲ. ವಾಟ್ ಈಸ್ ದಿಸ್? ಒಂದು ಲೈನ್ ಆದ್ಮೇಲೆ ಅದ್ರ ಕೆಳಗಡೆ ಬರೆದು ಬಿಡೋಣ. ಕ್ಯಾಪಿಟಲ್ ಆರ್ ಈಸ್ ದ ಡಾಮಿನೆಂಟ್, ಕ್ಯಾಪಿಟಲ್ ವೈ ಈಸ್ ದ ಡಾಮಿನೆಂಟ್. ಹಂಗಾಗಿ ಇದು ಏನಿರ್ತದೆ? ರೌಂಡ್ ಯೆಲ್ಲೋ. ಇದೇನಿರ್ತದೆ? ರೌಂಡ್ ಯೆಲ್ಲೋ. ಹೆಂಗೆ? ರೌಂಡ್ ಅಂಡ್ ಕ್ಯಾಪಿಟಲ್ ವೈ, ಸ್ಮಾಲ್ ವೈ ಅಂತಂದ್ರೆ ವೈ ಇಸ್ ದ ಡಾಮಿನೆಂಟ್, ಕ್ಯಾಪಿಟಲ್ ವೈ ಇಸ್ ದ ಡಾಮಿನೆಂಟ್, ಯೆಲ್ಲೋ. ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್ ಇಸ್ ದ ಡಾಮಿನೆಂಟ್, ಹಾಗಾಗಿ ರೌಂಡ್. ಕ್ಯಾಪಿಟಲ್ ವೈ ಯೆಲ್ಲೋ, ರೈಟ್? ಇದು ಕೂಡ ರೌಂಡ್ ಅಂಡ್ ಯೆಲ್ಲೋ, ರೈಟ್? ನೆಕ್ಸ್ಟ್ ಇದನ್ನು ವರ್ಕೌಟ್ ಮಾಡೋರು. ನೆಕ್ಸ್ಟ್ ಲೈನ್ ನೋಡ್ತಾವ್ರಿ. ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಆರ್, ಸ್ಮಾಲ್ ವೈ. ನೆಕ್ಸ್ಟ್ ದೀಸ್ ಟು, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಈಗ ಇಲ್ಲಿ ಕ್ಯಾಪಿಟಲ್ ವೈ, ಈಗ ಇಲ್ಲಿ ಸ್ಮಾಲ್ ವೈ, ರೈಟ್? ನೆಕ್ಸ್ಟ್ ಕ್ಯಾಪಿಟಲ್ ಆರ್, ಸ್ಮಾಲ್ ವೈ, ದೀಸ್ ಟು. ನೆಕ್ಸ್ಟ್ ದೀಸ್ ಟು, capital R, small r, capital Y. Next these two, capital R, small r, capital Y, small y. Next these two, small r, capital Y. Next these two, small r, capital Y, small y. Right? Next these two, capital R, small r, capital Y, small y. ಇವೆರಡು capital R, small y, these two, R, capital Y, small y. Next these two, small r, small y. ಓಕೆ, ಸೊ ಕಂಪ್ಲೀಟ್ ಆಯಿತು. ಈಗ ಇವುಗಳಿಗೆ ನೇಮಿಂಗ್ ಅನ್ನು ಮಾಡ್ತಾ ಹೋಗೋನು. ಇದೇನು? ರೌಂಡ್ ಯೆಲ್ಲೋ. ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಹೆಂಗಂತೇಳಿ. ರೌಂಡ್ ಯೆಲ್ಲೋ. ನೆಕ್ಸ್ಟ್ ಇದು ರೌಂಡ್ ಬಟ್ ಗ್ರೀನ್. ಸರಿಯಾಗಿ ಅರ್ಥ ಮಾಡ್ಕೊಡ್ರಿ ಯಾಕೆ ಅನ್ನೋದು. ಈಗ ಆರ್ ರೌಂಡ್ ಒಪ್ಕೋತೇನೆ. ಮುಂದೇನಿದೆ? ಸ್ಮಾಲ್ ವೈ ಮೀನ್ಸ್ ಗ್ರೀನ್, ರೈಟ್? ಗ್ರೀನ್. ನೆಕ್ಸ್ಟ್ ಇದೇನು? ಇಲ್ಲಿ ನೋಡ್ರಿ, ರೌಂಡ್. ಹೌದು. ಇದೇನು? ಯೆಲ್ಲೋ. ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಯೆಲ್ಲೋ. ಇದೇನು? ಇದು ರೌಂಡ್. ಹೌದು.
ಇದೇನು ಸ್ಮಾಲ್ ವೈ ದಟ್ ಈಸ್ ಗ್ರೀನ್, ರೈಟ್. ಸೊ ಇಲ್ಲಿ ಬಂದರೆ ರೌಂಡ್, ಇದು ಎಲ್ಲೋ, ರೌಂಡ್ ಎಲ್ಲೋ. ಇದೇನು ರೌಂಡ್, ಒಂದು ಕ್ಯಾಪಿಟಲ್ ಆರ್ ಇದ್ರೂ ಕೂಡ ಅದು ರೌಂಡ್, ಒಂದು ಕ್ಯಾಪಿಟಲ್ ವೈ ಇದ್ರೂ ಕೂಡ ಅದು ಎಲ್ಲೋ. ಓಕೆ, ನೆಕ್ಸ್ಟ್ ಇದು ಚೇಂಜ್ ಐತೆ ನೋಡ್ರಿ. ಮತ್ತೆ ಇಲ್ಲ ನೋಡ್ರಿ, ಸ್ಮಾಲರ್ ಅಂತಂದ್ರೆ ರಿಂಕಲ್ಡ್, ಇದು ಯೆಲ್ಲೋ. ಇದು ಕೂಡ ಏನು ರಿಂಕಲ್ಡ್. ಅಂಡ್ ಮುಂದೆ ಯೆಲ್ಲೋ. ನೆಕ್ಸ್ಟ್ ಇಲ್ಲಿ ಬರ್ರಿ, ರೌಂಡ್ ಯೆಲ್ಲೋ, ಒಂದು ಕ್ಯಾಪಿಟಲ್ ಆರ್ ಒಂದು ಕ್ಯಾಪಿಟಲ್ ವೈ ಇತ್ತ, ರೌಂಡ್ ಯೆಲ್ಲೋನೇ ಅದು. ಇದೇನು ಇಲ್ಲಿ ನೋಡ್ರಿ, ಇದು ರೌಂಡ್, ಇದೇನು ಯೆಲ್ಲೋ ಅಲ್ಲ, ಸಾರಿ ಗ್ರೀನ್, ರೈಟ್. ನೆಕ್ಸ್ಟ್ ಇದು ನೋಡ್ರಿ, ರಿಂಕಲ್ಡ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಂದರೆ ಯೆಲ್ಲೋ. ಲಾಸ್ಟ್ ನೋಡ್ರಿ, ಸ್ಮಾಲರ್ ಅಂತಂದ್ರೆ ರಿಂಕಲ್ಡ್, ಅಂಡ್ ಸ್ಮಾಲ್ ವೈ ದಟ್ ಈಸ್ ಗ್ರೀನ್, ರೈಟ್. ಫೈನಲಿ ರೌಂಡ್ ಯೆಲ್ಲೋ ಎಷ್ಟದ ನೋಡು, ರೌಂಡ್ ಯೆಲ್ಲೋ ಎಷ್ಟದಾವ, 1 2, ಪಿಂಕ್ ಎಷ್ಟದ 1 2 3 4 5 6 7 8, 1 2 3 4 5 6 7 8, ಇಲ್ಲೊಂದು 9. ನೆಕ್ಸ್ಟ್ ರೌಂಡ್ ಗ್ರೀನ್ ಎಷ್ಟದಾವ್, 1 2 and 3, ರೈಟ್. ನೆಕ್ಸ್ಟ್ ರಿಂಕಲ್ಡ್ ಯೆಲ್ಲೋ ಎಷ್ಟದಾವ್, ರಿಂಕಲ್ಡ್ ಯೆಲ್ಲೋ ಎಷ್ಟದಾವ್, 1 2 3, ರೈಟ್. ಅಂಡ್ ರಿಂಕಲ್ಡ್ ಗ್ರೀನ್ ಎಷ್ಟದಾವ್, 1. ಹಾಗಾಗಿ ಪಿನೋಟೈಪಿಕ್ ರೇಷಿಯೋ ಏನಂತ ಬರಿತೀವಿ, ಪಿನೋಟೈಪಿಕ್ ರೇಷಿಯೋ ನೈನ್ ಇಸ್ ಟು 3:3:1. ಏನು 9:3:3:1 is the phenotypic ratio of the dihybrid cross. ಡೈಹೈಬ್ರಿಡ್ ಕ್ರಾಸ್ನ ಪಿನೋಟೈಪಿಕ್ ರೇಷಿಯೋನು 9:3:3:1, 9:3:3:1 ಭಾಳ ಇಂಪಾರ್ಟೆಂಟ್. ಅದ್ರಾಗ ರೌಂಡ್ ಯೆಲ್ಲೋ 9, ರೌಂಡ್ ಗ್ರೀನ್ 3, ರಿಂಕಲ್ಡ್ ಗ್ರೀನ್ 3, ರಿಂಕಲ್ಡ್ ಯೆಲ್ಲೋ 3 ಆ್ಯಂಡ್ ರಿಂಕಲ್ಡ್ ಗ್ರೀನ್ 1. ಓಕೆ, ಈಗ ಜಿನೋಟೈಪಿಕ್ ರೇಷಿಯೋ ಬರೀಬೇಕು. ಜಿನೋಟೈಪಿಕ್ ರೇಷಿಯೋ ಹೌದು, ಬಹಳನೇ ಇಂಪಾರ್ಟೆಂಟ್ ಇದು ಜಿನೋಟೈಪಿಕ್ ರೇಷಿಯೋ ಬರೆಯೋದು. ಇಲ್ಲಿ ನೋಡ್ಬೋದು ಜಿನೋಟೈಪಿಕ್ ರೇಷಿಯೋ, ಸರಿ ಪಿನೋಟೈಪಿಕ್ ರೇಷಿಯೋ ಇದೆ, ಇಲ್ಲಿದೆ ಜಿನೋಟೈಪಿಕ್ ರೇಷಿಯೋ. ಗೆರಿ ಹಾಕ್ತಾ ಹೋದ್ವಿ ಅಂತಂದರೆ 1, ಓಕೆ, ದೀಸ್ ಆರ್ ದ 2, 1:2, 1 2, ನೆಕ್ಸ್ಟ್ 1, ಇದು 1, ಓಕೆ. ನೆಕ್ಸ್ಟ್ 1 2 3 4, ದಟ್ ಈಸ್ 4, ರೈಟ್. ಸೊ ಈ ರೀತಿ ನಾವು ಜಿನೋಟೈಪಿಕ್ ರೇಷಿಯೋನ ನಾವು ಕಂಡುಹಿಡಿಬೋದು. ಜಿನೋಟೈಪಿಕ್ ರೇಷಿಯೋ ಅಂದಾಗ 1:2:1, 2:4, 2:1, 2:1, 1 2 1 2 4 2 1 2 1 is the genotypic ಇಷ್ಟು ಕಂಪ್ಲೀಟ್ ವರ್ಕೌಟ್ ಮಾಡಿಬಿಟ್ರಿ ಅಂತಂದರೆ ಯು ವಿಲ್ ಗೆಟ್ 5/5. ಸೊ ಮೊದಲು ಡೆಫಿನೇಷನ್ ಬರೀಬೇಕು. ವಾಟ್ ಈಸ್ ದ ಡೈಹೈಬ್ರಿಡ್ ಕ್ರಾಸ್? ವಾಟ್ ಈಸ್ ಡೈಹೈಬ್ರಿಡ್ ಕ್ರಾಸ್? ಅ ಕ್ರಾಸ್ ಬಿಟ್ವೀನ್ ದಿ ಟೂ ಪೇರೆಂಟ್ಸ್ ಆಫ್ ದಿ ಅಪೋಸಿಟ್ ಸೆಕ್ಸಸ್ ವಿಚ್ ಡಿಫರ್ ಇನ್ ದ ಟೂ ಪೇರ್ಸ್ ಆಫ್ ದಿ
contrasting character. Two parents of the opposite sexes which differ in the two pairs of contrasting characters called as the dihybrid cross. Dihybrid cross workout madri antandre ishtella workout ಮಾಡಿ you have to write genotypic and phenotypic ratio, then you will get 5 out of 5 marks. Okay. Next, law of independent assortment. What is law of independent assortment? Law of independent assortment states that when a pair of contrasting characters brought together in F1 generation, they stay together but separates or segregates independently during formation of gametes. Gametes form ಆಗುವಾಗ ಇಂಡಿಪೆಂಡೆಂಟ್ ಆಗಿ ಸಪರೇಟ್ ಆಗ್ತಾವೆ. ದಟ್ ಈಸ್ ಕಾಲ್ಡ್ ಆಸ್ ದಿ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಕರಿತೀವಿ, ಆರ್ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಅಂತ ಕರಿತೀವಿ. ಸೊ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಬೆಸ್ಟ್ ಎಕ್ಸ್ಪ್ಲೈನ್ ವಿತ್ ದ ಹೆಲ್ಪ್ ಆಫ್ ದಿ ಡೈಹೈಬ್ರಿಡ್ ಕ್ರಾಸ್ ಅಂತ ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಡಾಮಿನೆನ್ಸ್ ಅಂತೂ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾಗಿದೆ. ಸೊ ಮುಂದೆ ನಾನ್ ಮೆಂಡಲಿಯನ್ ಇನ್ಹೆರಿಟೆನ್ಸ್. ಮೆಂಡಲ್ ಲಾ ಆಫ್ ಡಾಮಿನೆನ್ಸ್ ಕೊಡ್ತಾನೆ, ಲಾ ಆಫ್ ಸೆಗ್ರಿಗೇಷನ್ ಕೊಡ್ತಾನೆ, ಹೌದಾ? ಸೊ ಬಟ್ ಇವನ್ ದೋ ಆ ಸೈಂಟಿಸ್ಟ್ ಇಸ್ ನೇಮ್ ಈಸ್ ಕಾರ್ಲ್ ಕಾರೆನ್ಸ್ ಅನ್ನುವಂಥ ಸೈಂಟಿಸ್ಟ್ ಬರ್ತಾನೆ. ಹಿ ಡಿಸ್ಪ್ರೂವ್ಡ್ ಮೆಂಡಲ್ಸ್ ಲಾಸ್ ಎಲ್ಲವೂ ಕೂಡ 100% ಸರಿ ಇಲ್ಲ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ಹೆನ್ಸ್ ಹಿ ಗಿವ್ಸ್ ದಿ ಲಾ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಥವಾ ಲಾ ಆಫ್ ಪಾರ್ಷಿಯಲ್ ಡಾಮಿನೆನ್ಸ್. ಯಾವುದು? ಲಾ ಆಫ್ ಇನ್ಕಂಪ್ಲೀಟ್ ಅಥವಾ ಲಾ ಆಫ್ ಪಾರ್ಷಿಯಲ್ ಡಾಮಿನೆನ್ಸ್ ಅನ್ನು ಕೊಡ್ತಾನೆ. ಯಾರು? ಕಾರ್ಲ್ ಕಾರೆನ್ಸ್ ಅನ್ನುವಂಥ ಸೈಂಟಿಸ್ಟ್ ಲಾ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅನ್ನು ಕೊಡ್ತಾನೆ. ಯಾರು? ಕಾರ್ಲ್ ಕಾರೆನ್ಸ್. ಸೊ ಕಾರ್ಲ್ ಕಾರೆನ್ಸ್ ಹಿ ಟುಕ್ ದಿ ಸ್ನ್ಯಾಪ್ ಡ್ರ್ಯಾಗನ್ ಅಥವಾ ಡಾಗ್ ಫ್ಲವರ್ ಆರ್ ಎಂಟಿರಿನಮ್ ಅಂತ ಕರಿತೀರಿ. ಈ ಟುಕ್ ಸ್ನ್ಯಾಪ್ ಡ್ರ್ಯಾಗನ್ ಅಥವಾ ಡಾಗ್ ಫ್ಲವರ್ ಆರ್ ಎಂಟಿರಿನಮ್ ವಿಚ್ ಈಸ್ ಇನ್ನೊಂದು ಮೆರಾಬಿಲಿಸ್ ಜೆಲಫಾ 4 o'clock ಪ್ಲಾಂಟ್ ಅಂತ ಕರಿತೀವಿ. 4 o'clock. ಸೊ ಇಲ್ಲಿ ನೋಡ್ಬೋದು, ದಿಸ್ ಇಸ್ ಸ್ನ್ಯಾಪ್ ಡ್ರ್ಯಾಗನ್ ಡಾಗ್ ಫ್ಲವರ್ ಆ್ಯಂಡ್ ದಿಸ್ ಇಸ್ ಅ 4 o'clock ಪ್ಲಾಂಟ್. ಸೆಲೆಕ್ಟ್ ಮಾಡ್ತಾನೆ ಯಾರು? ಕಾರ್ಲ್ ಕಾರೆನ್ಸ್. ಬೈ ಸೆಲೆಕ್ಟಿಂಗ್ ದೀಸ್ ಪ್ಲಾಂಟ್ಸ್ ಹಿ ಸೆಲೆಕ್ಟೆಡ್ ದ ಫ್ಲವರ್ ಕಲರ್ ಹೋಮೋಜೈಗಸ್ ರೆಡ್ ಆ್ಯಂಡ್ ವೈಟ್ ತಗೋತಾನೆ. ಎರಡನ್ನ ಕ್ರಾಸ್ ಮಾಡ್ತಾನೆ. ದೆನ್ ಅವನಿಗೆ ರಿಸಲ್ಟ್ ಸರ್ಪ್ರೈಸ್ ಆಗಿರುತ್ತೆ, ಮೆಂಡಲ್ ಹೇಳ್ದಂಗೆ ಇರೋದಿಲ್ಲ, ಬೇರೆ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಲಾ ಆಫ್ ಪಾರ್ಷಿಯಲ್ ಡಾಮಿನೆನ್ಸ್ ಅನ್ನು ಯಾರು ಕೊಡ್ತಾನೆ? ಕಾರ್ಲ್ ಕಾರೆನ್ಸ್ ಕೊಡ್ತಾನೆ. ಏನು ಮಾಡುತ್ತಾನೆ ಇವನು ನೋಡ್ತಾ ಹೋಗ್ರಿ. ಲಾ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಎಕ್ಸಾಮಲ್ಲಿ ಪಕ್ಕ ಕೇಳ್ತಾನೆ ಕ್ವಶನ್. ಲಾ ಆಫ್ law of incomplete dominance, also be called as the law of partial dominance ಅಂತಾನು ಕರಿತೀವಿ. ಸೊ ಏನು ಹೇಳುತ್ತೆ? when a pair of contrasting characters brought together in F1 generation, one gene is incompletely dominant over another. One gene is incompletely dominant over the another gene. Hence intermediate characters are formed. ಒಂದು ಜೀನ ಇನ್ನೊಂದು ಜೀನನ್ನು ಇನ್ಕಂಪ್ಲೀಟ್ಲಿ ಡಾಮಿನೆಂಟ್ ಮಾಡ್ತದ, ಹಾಗಾಗಿ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಫಾರ್ಮೇಷನ್ ಆಗ್ತಾವೆ. ಮೆಂಡಲ್ ಪ್ರಕಾರ ದೇರ್ ಇಸ್ ನೋ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್. ಟಾಲ್ ಡಾರ್ಫ್ ಕ್ರಾಸ್ ಮಾಡಿದ್ವಿ ಅಂದ್ರೆ ಟಾಲರ್ ಸಿಗಬೇಕು, ಇಲ್ಲ ಡಾರ್ಫರ್ ಸಿಗಬೇಕು, ಮೆಂಡಲ್ ಹೇಳಿದ್ದು. ಬಟ್ ಇವ ಹೇಳ್ತಾನೆ ಟಾಲ್ ಡಾರ್ಫ್ ಕ್ರಾಸ್ ಮಾಡಿದಾಗ ಎರಡರ ನಡುವಿನ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಸಿಗ್ತದೆ ಅಂತ ಹೇಳ್ತಾನೆ. ದಟ್ ಈಸ್ ಅ ಇನ್ಕಂಪ್ಲೀಟ್ ಡಾಮಿನೆನ್ಸ್. ನೋಡ್ತಾ ಹೋಗ್ರಿ. To explain this law of incomplete dominance, Carl Coren selected the snapdragon, dog flower or enterium ಅಥವಾ 4 o'clock ಪ್ಲಾಂಟ್ ಮಿರಾಬಿಲಿಸ್ ಜೆಲಫಾ ಅನ್ನು ಸೆಲೆಕ್ಟ್ ಮಾಡ್ತಾನೆ. ಇಲ್ಲಿ ಪೇರೆಂಟ್ ಏನು ತಗೋತಾನೆ? ಹೋಮೋಜೈಗಸ್ ರೆಡ್ ಫ್ಲವರ್ಸ್ ಅಂತ ತಗೋತಾನೆ.
crossed with the homozygous white. ಓಕೆ, ಹೋಮೋಜೈಗಸ್ ರೆಡ್ ಅಂದರೆ ಕ್ಯಾಪಿಟಲ್ ಆರ್, ಹೋಮೋಜೈಗಸ್ ರೆಡ್ ಅಂತಂದರೆ ಸ್ಮಾಲ್ ಆರ್ ತಗೋತಾನೆ. ಎರಡನ್ನು ಕ್ರಾಸ್ ಮಾಡಿದಾಗ ಇನ್ F1 ಜನರೇಷನ್ F1 ಹೈಬ್ರಿಡ್ ಫಾರ್ಮೇಷನ್ ಆಗ್ತದೆ. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಇದೇನಿದು F1 hybrid. This F1 hybrid is surprisingly pink. ಮೆಂಡಲ್ ಪ್ರಕಾರ ಏನಿತ್ತು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ದಾಗ ಟಾಲ್ ಇತ್ತು, ಇಲ್ಲೇನಿತ್ತು ಪಿಂಕ್. ಎರಡು ಸೇರ್ಕೊಂಡು ಏನಾಯಿತು, ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಪಿಂಕ್ ಫಾರ್ಮೇಷನ್ ಆಯಿತು. ಇದನ್ನು ಏನು ಮಾಡ್ತಾನೆ, ಸೆಲ್ಫ್ ಕ್ರಾಸಿಂಗ್ ಮಾಡ್ತಾನೆ. ಅಂದರೆ ಪನೆಟ್ ಬಾಕ್ಸ್ ತೆಗಿಬೇಕೀಗ. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ದಿಸ್ ಈಸ್ ಅ ಮೇಲ್ ಆ್ಯಂಡ್ ದಿಸ್ ಇಸ್ ಫೀಮೇಲ್. ಕ್ರಾಸ್ ಮಾಡಿದಾಗ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಆ್ಯಂಡ್ ಸ್ಮಾಲ್ ಆರ್. ಓಕೆ, ಈಗ ಬರೋಣ ನಾವು. ಕ್ಯಾಪಿಟಲ್ ಆರ್ ಅಂದ್ರೇನು, ದಟ್ ಈಸ್ ರೆಡ್. ರೈಟ್. ಆ್ಯಂಡ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂದ್ರೇನು, ಪಿಂಕ್. ಇದೇನು, ಇದನ್ನು ಪಿಂಕ್. ಸೊ ಲಾಸ್ಟ್ ದಟ್ ಈಸ್ ವೈಟ್. ರೈಟ್. ಸೊ ಫೈನಲಿ ಫಿನೋಟೈಪಿಕ್ ರೇಷಿಯೋ ಏನು ಫಾರ್ಮ್ ಐತಿ? ಫಿನೋಟೈಪಿಕ್ ರೇಷಿಯೋ 1 ರೆಡ್ 2 ಪಿಂಕ್ 1 ವೈಟ್. ಜಿನೋಟೈಪಿಕ್ ರೇಷಿಯೋ ಏನು ಫಾರ್ಮ್ ಇತ್ತು? 1 homozygous red, 2 heterozygous pink and 1 homozygous white. So genotypic and phenotypic ratio ಇಷ್ಟೇ ಬಂತು. Genotypic and phenotypic ratios both are same for the incomplete dominance given by the Carl Carrens by using the Snapdragon. Okay, ಸೊ ಒಂದ್ಸರಿ ನೋಟ್ ಡೌನ್ ಮಾಡ್ಕೊಳ್ರಿ. ಎಕ್ಸಾಮಲ್ಲಿ ಇದ್ರ ಮೇಲೆ ಕ್ವಶನ್ ಕೇಳಿದರೆ ಏನು ಬೋರ್ಡ್ ಮ್ಯಾಗ್ ಬರ್ದೀನಿ ಅಷ್ಟೇ ಬರೀಬೇಕು, 5 ಮಾರ್ಕಿಗೆ.